ವಂದನೆಗಳಮ್ಮ. ವಂದನೆಗಳಣ್ಣ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ತಲೆಬಾಗ್ಸಿದ್ರೆ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯದಲ್ಲಿ ಹೋಗೋಣ ಪ್ರಿಯರೇ. ಪ್ರಿಯ ಪರಲೋಕದಲ್ಲಿದ್ದ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ. ಇಷ್ಟು ತನಕ ನಿಮ್ಮ ಮಕ್ಕಳು ಹಾಡಿನ ಮೂಲಕ ತಂದೆ ನಿಮ್ಮನ್ನು ಮಹಿಮೆ ಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ವಾಕ್ಯದ ಮೂಲಕ ತಂದೆಯ ದೇವರೇ ನೀವು ಸಂತೋಷ ಪಡಬೇಕು. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಾವು ಆತ್ಮಿಕ ಜ್ಞಾನವನ್ನು ಪಡಿಬೇಕು ತಂದೆ. ಹಾಗೆ ನಮಗೆ ಸಹಾಯ ಮಾಡಿ ತಂದೆಯ ದೇವರೇ. ಈ 2025ರಲ್ಲಿ ಪ್ರತಿ ದಿನಗಳು ತಂದೆ ನೀವು ಜೊತೆಯಾಗಿದ್ದೀರಾ. ಕಾರ್ಯಕ್ರಮಗಳಲ್ಲಿ, ಪ್ರಯಾಣದಲ್ಲಿ, ಪ್ರಾರ್ಥನೆ ಕೂಟದಲ್ಲಿ, ಆರಾಧನೆಯಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ತಂದೆ ನೀವು ಜೊತೆಯಾಗಿದ್ದು ಯಾವ ಕೊರತೆ ಇಲ್ಲದೆ, ಯಾವ ಸಮಸ್ಯೆ ಇಲ್ಲದೆ ನಡೆಸ್ಕೊಂಡು ಬಂದಿದ್ದೀರಾ ತಂದೆ. ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು. ಈ ಒಂದು ನೂತನ ವರ್ಷದಲ್ಲಿ ಹೆಜ್ಜೆ ಹಾಕುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ, ನೋಡುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ. ಈ ಒಂದು ದಿನಗಳಲ್ಲಿ ತಂದೆ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಕಾಲವನ್ನು ಕಳೆಯುವಂತೆ, ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಕುಟುಂಬ ಸಹಿತವಾಗಿ ತಂದೆ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳು ಜಾಯಿನ್ ಆಗಿದ್ದಾರೆ. ಯಾರ್ಯಾರು ಜಾಯಿನ್ ಆಗಿದ್ದಾರೋ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲ ಮಕ್ಕಳನ್ನು ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆಗಳಪ್ಪ. ಮತ್ತೊಂದು ಅಂಶ ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕಳೆದ ವರ್ಷದ ಪಾಠಗಳು, ನೂತನ ವರ್ಷದ ನಿರ್ಧಾರಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕಳೆದ ವರ್ಷದ ಪಾಠಗಳು, ನೂತನ ವರ್ಷದ ನಿರ್ಧಾರಗಳು. ಅಂದ್ರೆ 2025ರಲ್ಲಿ ನಮ್ಮ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳು. ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ನಡೆದಿರುತ್ತೆ, ಸಂಗತಿಗಳು. ಕಳೆದ ವರ್ಷದಲ್ಲಿ ಕೂಡ, ಅಂದ್ರೆ ಹೋದ ವರ್ಷ 2024ರಲ್ಲಿ ಡಿಸೆಂಬರ್ 31ನೇ ತಾರೀಕು ಬಂದಾಗ ರಾತ್ರಿ ಎಲ್ಲರಿಗೂ ವಿಶ್ ಮಾಡಿದ್ದೀವಿ. ಸ್ನೇಹಿತರಿಗೂ, ಬಂಧು ಮಿತ್ರರಿಗೂ ಎಲ್ಲರಿಗೂ ಕೂಡ ನಾವು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊಂಡಿದ್ದೀವಿ. ಅನೇಕರಿಗೆ ಹೀಗೆ ನಾವು ವಿಶ್ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಕೆಲವರು ಇರ್ತಾರೆ, ಕೆಲವರು ಜೀವಿತ ಕಾಲ ಮುಗಿಸ್ಕೊಂಡು ಹೋದವರು ಕೂಡ ಇದ್ದಾರೆ. ಕೆಲವರು ಜೀವಿತ ಕಾಲ ಮುಗಿಸ್ಕೊಂಡು ಹೋದವರು ಇದ್ದಾರೆ. ನಮ್ಮ ಉದ್ದೇಶಗಳು, ನಮ್ಮ ಆಲೋಚನೆಗಳು ನೋಡುವಾಗ ಹೊಸ ವರ್ಷದಲ್ಲಿ ನಿಮಗೆ ಶುಭಾಶಯಗಳು ಹೇಳುವುದರಲ್ಲಿ ಉದ್ದೇಶ, ನಾವು ಸಂತೋಷವಾಗಿರಬೇಕು, ನೀವು ಸಂತೋಷವಾಗಿರಬೇಕು, ಈ ಲೋಕದಲ್ಲಿ ಸಂತೋಷವಾಗಿ, ಆನಂದವಾಗಿ ಕಾಲವನ್ನ ಕಳಿಬೇಕು ಎಂಬ ಉದ್ದೇಶದಿಂದ ಇನ್ನೊಬ್ಬರಿಗೆ ವಿಶ್ ಮಾಡುವಂಥದ್ದು, ಶುಭಾಶಯಗಳನ್ನ ಕೋರುವಂಥದ್ದು ನಡೆಯುತ್ತೆ. ಆದರೆ ಕೋರಿರೋ ಪ್ರಕಾರ ಜೀವನದಲ್ಲಿ ಇರಲ್ಲ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಸಂತೋಷವಾಗಿರಬೇಕು ಅನ್ನುವಂಥದ್ದೇ ನಮ್ಮ ಕೋರಿಕೆ. ನಾವು, ನಮ್ಮ ಕುಟುಂಬ, ನಮ್ಮ ಸಭೆಯವರು ಎಲ್ಲರೂ ಸಂತೋಷವಾಗಿ, ಆನಂದವಾಗಿ, ನೆಮ್ಮದಿಯಿಂದ ಕಾಲವನ್ನ ಕಳಿಬೇಕು, ಸಂತೋಷವಾಗಿ ಈ ಜೀವಿತ ಕಾಲವನ್ನ ಮುಗಿಸ್ಬೇಕು ಎಂಬುವಂತ ಆಲೋಚನೆ ಎಲ್ಲರಿಗೂ ಇರುತ್ತೆ. ಎಲ್ಲರೂ ಕೋರಿಕೊಳ್ಳುವಂಥದ್ದು ಇಷ್ಟೇ, ನಾವು ಸಂತೋಷವಾಗಿ, ಆನಂದವಾಗಿ, ನೆಮ್ಮದಿಯಿಂದ, ಸಂತೋಷದಿಂದ ಕಾಲವನ್ನ ಕಳಿಬೇಕು ಅಂತ. ಹೊಸ ವರ್ಷದಲ್ಲಿ ಬಂದಿದೀವಿ ಅಂದ್ರೆ ಒಂದು ಆಸೆ ಇರುತ್ತೆ ನಮಗೆ.
ಈ ನೂತನ ವರ್ಷದಲ್ಲಿ ನಮ್ಗೆ ಯಾವಾಗ್ಲೂ ಶುಭ ಉಂಟಾಗುತ್ತೆ, ಸಂತೋಷ ಉಂಟಾಗುತ್ತೆ, ಆನಂದ ಉಂಟಾಗುತ್ತೆ ಅನ್ನುವಂಥ ಒಂದು ಆಸೆ ಇಟ್ಕೊಂಡು ನಾವು ಮುಂದೆ ಪ್ರಯಾಣ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಆಸೆಗಳ ಪ್ರಕಾರ ಜೀವನದಲ್ಲಿ ಇರಲ್ಲ ಪ್ರಿಯರೇ. ಸುಮಾರು ವರ್ಷಗಳಿಂದ ಯಾವಾಗ ಡಿಸೆಂಬರ್ 31ನೇ ತಾರೀಕು ಬಂದಿದೆಯೋ, ಆಗ ನಾವು ಒಂದು ಕರಪತ್ರಿಕೆಗಳನ್ನು ಬಿಡ್ತೀವಿ. ಎಲ್ಲರಿಗೂ ವಿಶ್ ಮಾಡ್ತೀವಿ. ಫೋನ್ ಇದ್ರೆ ಫೋನ್ ಮೂಲಕ. ಓಕೆ. ಒಟ್ನಲ್ಲಿ ನಾವು ಒಬ್ರಿಗೊಬ್ರು ಸ್ನೇಹಿತರು, ಬಂಧು ಮಿತ್ರರು ಇದ್ದಾಗ ಎಲ್ಲರಿಗೂ ಶುಭವನ್ನ ಕೋರುವಂಥದ್ದು ನಾವು ನಡೀತಾ ಇದೆ. ಕೋರಿರೋ ಪ್ರಕಾರ ನಮ್ಮ ಜೀವನದಲ್ಲಿ ಹಾಗೆ ಇದೆಯಾ ಅಂತ ನೋಡುವಾಗ ಬಹಳ ಕಷ್ಟಗಳೇ ಇರುತ್ತೆ ರೀ ನಮ್ಮ ಜೀವನದಲ್ಲಿ. ಕಷ್ಟಗಳು, ಶೋಧನೆಗಳು, ಹಿಂಸೆಗಳು, ಬಾಧೆಗಳು ನಡ್ದಿರುತ್ತೆ. ಹೌದಂತೀರಲ್ವಂತೀರ? ಎಲ್ಲಾ ಮನುಷ್ಯರ ಮಧ್ಯದಲ್ಲಿ ನೋಡುವಾಗ ಹೆಚ್ಚಾಗಿ ಕಷ್ಟ, ಹೆಚ್ಚಾಗಿ ಶೋಧನೆ, ಅದರಲ್ಲಿ ರೋಗದ ವಿಷಯದಲ್ಲಿ ಇರ್ಬೋದು, ಸಾಲದ ವಿಷಯದಲ್ಲಿ ಇರ್ಬೋದು, ಇಲ್ಲ ಯಾವುದೋ ಒಂದು ಸ್ನೇಹಿತರು ಮಧ್ಯದಲ್ಲಿ ಜಗಳ ವಿಷಯದಲ್ಲಿ, ಕುಟುಂಬದಲ್ಲಿ ಸಮಸ್ಯೆಗಳು ಇವೆಲ್ಲ ಕೂಡ ಏರುಪೇರು ನಡೆದೋಗಿದೆ. ಆ ನಡೆದೋಗಿರುವಂತ ಕೆಲವು ವಿಷಯಗಳನ್ನ ಮುಂದೆ ಇಟ್ಕೊಂಡು ಅಂದ್ರೆ ನೆನಪು ಮಾಡಿಕೊಂಡು ಕಳೆದ ವರ್ಷದಲ್ಲಿ ನಾವು ಏನೇನು ಮಿಸ್ ಮಾಡ್ಕೊಂಡಿದ್ವಿ, ಎಲ್ಲೆಲ್ಲಿ ದೇವರ ವಾಕ್ಯದ ಪ್ರಕಾರ ವಿರುದ್ಧವಾಗಿ ನಡ್ಕೊಂಡಿದ್ದೀವಿ, ದೇವರು ನಮ್ಮ ವಿಷಯದಲ್ಲಿ ಎಲ್ಲೆಲ್ಲಿ ನೊಂದುಕೊಂಡಿದ್ದಾರೆ, ಅವೆಲ್ಲ ವಿಷಯಗಳನ್ನ ಒಂದ್ಸಾರಿ ನಾವು ನೆನಪು ಮಾಡಿಕೊಂಡಾಗ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಅಂದರೆ 2026ನೇ ವರ್ಷದಲ್ಲಿ ನಾವು ಹೆಜ್ಜೆ ಹಾಕಿದ್ದೀವಲ್ವ, ಈ ವರ್ಷದಲ್ಲಿ ನಾವು ಏನ್ ಮಾಡ್ಬೇಕು? ನಾವು ಬದುಕಬೇಕು? ಹೇಗೆ ನಾವು ಜೀವಿಸಬೇಕು ಅನ್ನುವಂಥದ್ದು. ಕಳೆದ ವರ್ಷದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ದೇವರ ಧ್ಯಾನದಲ್ಲಿ ಪ್ರತಿನಿತ್ಯ ದೇವರ ಒಂದು ಸಹವಾಸದಲ್ಲಿ ಇದ್ದೀವಿ, ಕಳೆದಿದ್ದೀವಿ ಅಂದ್ರೆ ದೇವರು ಸ್ತೋತ್ರವಾಗ್ಲಿ ಪರವಾಗಿಲ್ಲ. ಕೆಲವರು ಆ ಕಡೆ ಈ ಕಡೆ ಜೀವಿಸ್ತಾ ಇರ್ತಾರೆ. ಕೆಲವರು ಏರುಪೇರು. ಅಂದ್ರೆ ಕೆಲವರು ಲೋಕದ ರೀತಿಯಲ್ಲಿ ದೇವರ ಒಂದು ವಾಕ್ಯದಲ್ಲಿ ಹೀಗೆ ಹಾಗೆ ನಡೀತಾ ಇರ್ತಾರೆ. ಅಂಥವ್ರು ಪ್ರತಿಯೊಬ್ಬರು ಕೂಡ ಒಂದು ತಿಳ್ಕೊಳ್ಬೇಕಾದಂತಹ ಸಂಗತಿ. ಕೆಲವರಿಗೆ ಕಷ್ಟ ಬರುತ್ತೆ. ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ, ಅಯ್ಯೋ! ದೇವರು ನಮ್ಮನ್ನ ನೋಡ್ತಾ ಇಲ್ವಾ? ನಮ್ಮನ್ನ ಕನಿಕರಿಸ್ತಾ ಇಲ್ವಾ? ನಾವು ಕಷ್ಟದಲ್ಲಿದ್ದೀವಲ್ವಾ? ನಮ್ಮ ಬಗ್ಗೆ ವಿಚಾರ ಮಾಡ್ತಾ ಇಲ್ವಾ? ಅಂತೇಳಿ ಒಂದು ರೀತಿಯಲ್ಲಿ ದೇವರ ವಿಷಯದಲ್ಲಿ ಅನುಮಾನಗಳು, ದೇವರ ವಿಷಯದಲ್ಲಿ ಒಂದು ರೀತಿಯಲ್ಲಿ ಆ ಅನುಮಾನ ಪಡುವಂಥದ್ದು ನಾವು ನೋಡ್ತಿರ್ತೀವಿ. ಅನುಮಾನ ಪಡುವಂಥದ್ದು ನಡೀತಾ ಇರುತ್ತೆ ಜೀವನದಲ್ಲಿ. ಯಾವತ್ತಿಗೂ ದೇವ್ರ ವಿಷಯದಲ್ಲಿ ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ನಂಬಿಗಸ್ತನು, ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರನು, ಮಹಿಮೆಯುಳ್ಳಂತ ದೇವರು, ಆತನು ಎತ್ತ ತಂದೆ, ಆತ್ಮ ಸ್ವರೂಪನು, ಆತನು ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ನಂಬಿ ನಾವು ಬದುಕ್ಬೇಕಷ್ಟೆ. ನಂಬಿ ನಾವು ಮುಂದೆ ಹೆಜ್ಜೆ ಹಾಕ್ಬೇಕು. ಕಳೆದ ವರ್ಷದಲ್ಲಿ ನಡೆದಂತ ಘಟನೆಗಳಿದೆಯಲ್ಲ, ಕಳೆದ ವರ್ಷದಲ್ಲಿ ನಡೆದಂತ ಘಟನೆಗಳನ್ನ ಯಾವುದೇ ಆಗ್ಲಿ ಎಲ್ಲವನ್ನೊಂದ್ಸಾರಿ ನಾವು ಮೆಲುಕು ಹಾಕ್ಬೇಕು. ಇಲ್ಲಾಂದ್ರೆ ನೆನಪು ಮಾಡಿಕೊಳ್ಬೇಕು. ನೆನಪು ಮಾಡ್ಕೊಳ್ಳುವಂಥದ್ದು. ಯಾತಕ್ಕಾಗಿ ನೆನಪು ಮಾಡ್ಕೊಳ್ಬೇಕು ಅಂದಾಗ, ಅಲ್ಲಿ ದೇವ್ರ ಕೆಲಸ ಹೆಚ್ಚಾಗಿ ನಡೆದಿದೆಯಾ? ಅಥವಾ ನಮ್ಮ ಕೆಲಸ ಹೆಚ್ಚಾಗಿ ನಡೆದಿದೆಯಾ? ಅನ್ನೋದು. ನೋಡಿ, ಒಂದು ವರ್ಷ ಒಂದು ವರ್ಷಕ್ಕೆ ಎಷ್ಟು ದಿನಗಳಿರುತ್ತೆ ಹೇಳಿ? 365 ದಿನಗಳು. 365 ದಿನಗಳಲ್ಲಿ ನಾವು ಯಾತಕ್ಕಾಗಿ ಈ ದಿನಗಳನ್ನ ಬಳಸಿದ್ದೀವಿ? ಸಮಯ ಇದೆಯಲ್ಲ, 24 ಗಂಟೆಗೆ ಒಂದು ದಿನ, 24 ಗಂಟೆಗೆ ಒಂದು ದಿನ. ಹೀಗೆ ಒಂದು ವರ್ಷ ಪೂರ್ತಿ ಎಷ್ಟು ದಿನಗಳು? 365 ದಿನಗಳು.
365 ದಿನಗಳು ಒಂದು ವರ್ಷ. ಅಂದ್ರೆ ನಾವು ಹುಟ್ಟಿದಂದಿನಿಂದ ಇಷ್ಟು ವರ್ಷಗಳು ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಒಂದು ವರ್ಷದೇ ನಾವು ಲೆಕ್ಕ ಮಾಡೋಣ. ಒಂದು ವರ್ಷದ ಬಗ್ಗೆನೇ ನಾವು ವಿಚಾರ ಮಾಡೋಣ. ಒಂದು ವರ್ಷ ನೋಡುವಾಗ 365 ದಿನಗಳಾಗುತ್ತೆ ರೀ. ಈ 365 ದಿನಗಳಲ್ಲಿ ನಾವು ಹೆಚ್ಚಾಗಿ ಯಾತಕ್ಕಾಗಿ ಈ ಸಮಯವನ್ನ, ಈ ಅವಧಿಯನ್ನು ಯಾತಕ್ಕಾಗಿ ಬಳಸಿದ್ದೀವಿ? ಯಾರಿಗಾಗಿ ಬಳಸಿದ್ದೀವಿ? ಅಂತ ನೋಡುವಾಗ ಮೊದಲನೇದಾಗಿ ಒಂದು ಪ್ರತಿನಿತ್ಯ ನಿದ್ದೆ ನಡೆಯುತ್ತೆ. ಅಂದ್ರೆ 24 ಗಂಟೆಯಲ್ಲಿ 24 ಗಂಟೆಯಲ್ಲಿ ಒಂದು ದಿನದಲ್ಲಿ ನಡೆಯುವಂತ ಕೆಲಸದ ಬಗ್ಗೆ ಒಂದ್ಸಾರಿ ನಾವು ವಿಚಾರ ಮಾಡಿದಾಗ, ನಿದ್ದೆಗೆ ಸಮಯ ಎಷ್ಟು ಹೋಗುತ್ತೆ ಹೇಳಿ? ಕಮ್ಮಿ ಅಂದ್ರು ನಿದ್ದೆಗೆ ಸಮಯ. ನಾವು ನಿದ್ದೆ ಮಾಡ್ತೀವಲ್ಲ, ನಿದ್ದೆಗೆ ಸಮಯ ಎಷ್ಟು ಹೋಗುತ್ತೆ? 6 ಗಂಟೆ ಹೋಗುತ್ತೆ. ಕಮ್ಮಿ ಅಂದ್ರು 6 ಗಂಟೆ. ಕೆಲವರು 8 ಗಂಟೆ ನಿದ್ದೆ ಮಾಡ್ತಾ ಇರ್ತಾರೆ. ಓಕೆ, ನಾವು 6 ಗಂಟೆ ತಗೊಳ್ಳೋಣ. ಒಂದು ದಿನಕ್ಕೆ ಪ್ರತಿನಿತ್ಯ 6 ಗಂಟೆ ನಿದ್ದೆ ಹೋಗುತ್ತೆ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಸಮಯ. ಬೆಳಿಗ್ಗೆ ಎದ್ದ ತಕ್ಷಣ ವಾಶ್‌ರೂಮ್‌ಗೂ, ಆಮೇಲೆ ಅದು ಇದು ಫ್ರೆಶ್ ಅದಕ್ಕೊಂದು ಅರ್ಧ ಗಂಟೆ. ಬೆಳಗಿಂದ ಸಾಯಂಕಾಲವರೆಗೆ ಒಂದು ಬ್ರೇಕ್‌ಫಾಸ್ಟ್, ಮಧ್ಯಾಹ್ನ ಲಂಚು, ನೈಟ್ ಡಿನ್ನರು, ಅದ್ರ ಜೊತೆಗೆ ಟೀ ಬ್ರೇಕು, ಕಾಫಿ ಬ್ರೇಕು, ಸ್ನ್ಯಾಕ್ಸು ಇವೆಲ್ಲ ಸೇರಿದ್ರೆ ಒಂದು 2 ಅವರ್ಸ್ ಅಂದ್ಕೊಳ್ಳೋಣ. ಅಂದ್ರೆ ಗಮನಿಸ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ, 6 ದಿನ 6 ಗಂಟೆ, ಇದೊಂದು 2 ಗಂಟೆ. ಎಷ್ಟು ಗಂಟೆ ಆಯ್ತು? 8 ಗಂಟೆ ಆಯ್ತು. ಅಂದ್ರೆ ಬ್ರೇಕ್‌ಫಾಸ್ಟು, ಲಂಚು, ಡಿನ್ನರ್ ಎಲ್ಲ ಸೇರಿದ್ರು ಕಾಫಿಗೂ, ಆಮೇಲೆ ಮಧ್ಯದಲ್ಲಿ ಅಲ್ಲಿ ಒಂದು ಸ್ನ್ಯಾಕ್ಸ್ ಅಂತಾರೆ. ಆಮೇಲೆ ಏನೋ ಒಟ್ಟಿನಲ್ಲಿ ಸಮಯಗಳು ಇದಕ್ಕೆಲ್ಲ ಲೆಕ್ಕ ಹಾಕುವಾಗ ಪ್ರಿಯರಾದ ದೇವ್ರ ಮಕ್ಕಳೇ, ಅದ್ರ ಜೊತೆಗೆ ವಾಶ್‌ರೂಮ್ ಅಂತೀವಿ. ಇದಕ್ಕೆ ಸಮಯ ಎಷ್ಟು ಹೋಗುತ್ತೆ ಅಂತ ನೋಡುವಾಗ ಕಮ್ಮಿ ಅಂದ್ರು 2 ಗಂಟೆ ಬೇಕಾಗುತ್ತೆ. ಕಮ್ಮಿ ಅಂದ್ರೆ 2 ಗಂಟೆ. 2 ಗಂಟೆ, ಇದೊಂದು 6 ಗಂಟೆ. ಟೋಟಲ್ 8 ಗಂಟೆ ಆಯ್ತು. ಒಂದು ದಿನದಲ್ಲಿ. ನಿದ್ದೆ, ಆಮೇಲೆ ಇದಕ್ಕೊಂದು. ಎರಡನೇದಾಗಿ ನಾವು ಕೆಲ್ಸಕ್ಕೆ ಹೋಗ್ತೀವಲ್ವಾ? ಕೆಲಸ ಎಷ್ಟು ಗಂಟೆ ಮಾಡ್ಬೇಕು? ಕಮ್ಮಿ ಅಂದ್ರೆ ಎಷ್ಟು ಗಂಟೆ ಕೆಲಸ ಮಾಡ್ಬೇಕಾಗತ್ತೆ ಹೇಳಿ? 8 ಗಂಟೆ ಕೆಲಸ ಮಾಡ್ಬೇಕಾಗತ್ತೆ. ಪ್ರತಿನಿತ್ಯ 8 ಗಂಟೆ. ಮತ್ತೆ ಅದೇನ್ ಮನೆ ಹತ್ರ ಮಾಡ್ಬೇಕಾಗತ್ತಾ? ಎಲ್ಲೋ ದೂರ ಇರುತ್ತೆ. ಅರ್ಧ ಗಂಟೆ ಹೋಗೋದಕ್ಕೆ, ಅರ್ಧ ಗಂಟೆ ಬರೋದಕ್ಕೆ. ಟೋಟಲ್ 9 ಗಂಟೆ. 9 ಗಂಟೆ ನಾವು ಪ್ರತಿನಿತ್ಯ ಕೂಡ ಈ ಕೆಲಸದ ವಿಷಯದಲ್ಲಿ ಕಳೀತಾ ಇದ್ದೀವಿ. ಹೌದಲ್ವಾ? 9 ಗಂಟೆ ಕಳೀತಾ ಇದ್ದೀವಿ. ಅಂದ್ರೆ ನಮ್ಮ ಕೆಲಸ ವಿಷಯದಲ್ಲಿ 9 ಗಂಟೆ ಹೋಯ್ತು. ನಿದ್ದೆ ವಿಷಯದಲ್ಲಿ 6 ಗಂಟೆ ಹೋಯ್ತು. ನಾವು ಫ್ರೆಶ್ ಆಗೋದಕ್ಕೂ, ಊಟಕ್ಕೂ, ತಿಂಡಿಗೂ, ಆಮೇಲೆ ಕಾಫಿ, ಟೀ ಇವೆಲ್ಲ ಸೇರಿ ಒಂದ್ 2 ಗಂಟೆ. ಟೋಟಲ್ 8 ಒಂದು 9 ಎಷ್ಟಾಯ್ತು? 17 ಗಂಟೆ ಆಯ್ತು. 17 ಗಂಟೆ ಆಯ್ತು. ಆಮೇಲೆ ಪುರುಷನಾದ್ರೆ ತನ್ನ ಹೆಂಡತಿ ಬಳಿಯಲ್ಲಿ ಸಮಯ ಎಷ್ಟು ಕಳೀತಾನೆ? ಹೆಂಡತಿ ಮಕ್ಕಳ ಬಳಿಯಲ್ಲಿ ಸಮಯವನ್ನು ಎಷ್ಟು ಕಳೀತಾನೆ? ದಿನಾಲು ಆ? ಒಂದು 5 ನಿಮಿಷ, 10 ನಿಮಿಷ ಮಾತಾಡ್ತಾ ಇದ್ರು. ಟೋಟಲ್ ಒಂದು ದಿನಕ್ಕೆ 1 ಗಂಟೆ ಅಂದುಕೊಳ್ಳೋಣ. ಮಕ್ಕಳ ಜೊತೆಗೆ, ಹೆಂಡತಿ ಜೊತೆಗೆ ಒಟ್ಟಿನಲ್ಲಿ ಸಮಯವನ್ನ ಕಳೆಯುವಂಥದ್ದು. ಎಷ್ಟಾಯ್ತು ಟೈಮ್ ನೀವು ಒಂದ್ಸಾರಿ ಲೆಕ್ಕ ಹಾಕಿ. ಆ? ಒಂದು 8, 9, ಇದೊಂದು 1 ಅವರ್. 18 18 ಅವರ್ ಆಯ್ತು. 18 ಅವರ್ ಆಯ್ತು. ಆಮೇಲೆ ಎಲ್ಲದಕ್ಕಿಂತ ಭಯಂಕರವಾಗಿ ಬಳಸುವಂಥದ್ದು ಏನಪ್ಪಾ ಅಂದ್ರೆ, ವ್ಯರ್ಥವಾಗಿ ಬಳಸುವಂಥದ್ದು ಮೊಬೈಲ್ ಇದೆಯಲ್ವಾ? ಮೊಬೈಲ್‌ಗೆ ಎಷ್ಟು ಸಮಯ ಕೊಡ್ತಾ ಇದ್ದಾರೆ ಪ್ರಿಯರೇ? ಡೈಲಿ ಒಬ್ಬ ಮನುಷ್ಯ ಮೊಬೈಲ್ ಇಟ್ಕೊಂಡ ಮೇಲೆ ಎಷ್ಟು ಸಮಯ ಕೊಡ್ತಾ ಇದ್ದಾನೆ ಅಂತ ನೋಡುವಾಗ, ಕಮ್ಮಿ ಅಂದ್ರು ಅಂದ್ರೆ ಈ ಮೊಬೈಲ್, ಎರಡನೇದಾಗಿ ಟಿವಿ, ಓಕೆ, ಟಿವಿ, ಮೊಬೈಲ್‌ಗಳು ಇಲ್ಲಾಂದ್ರೆ ಪ್ಯಾಡ್ ಅಂತಾರೆ. ಇವೆಲ್ಲ ಸೇರಿದ್ರು ಕೂಡ ಇದರಲ್ಲಿ ಫೋನ್ ಮಾತಾಡೋದು ಆಗಿರ್ಬೋದು, ಇಲ್ಲ ಸೀರಿಯಲ್‌ಗಳು, ವಾರ್ತೆಗಳು, ಇಲ್ಲಾಂದ್ರೆ ಸಿನಿಮಾಗಳು, ಇವೆಲ್ಲ ಸೇರಿದ್ರೆ 4 ಗಂಟೆಯಿಂದ 7 ಗಂಟೆವರೆಗೆ ಸಮಯ ಕೊಡ್ತಾನಂತೆ ಮನುಷ್ಯ. 4 ಗಂಟೆಯಿಂದ 7 ಗಂಟೆ. ಅದರಲ್ಲಿ ಆಟಗಳು, ಇನ್ನು ಏನೇನೋ ಗೇಮ್‌ಗಳು ಅವು ಇವೆಲ್ಲ ಇರ್ತವೆ. ಟೋಟಲ್ ಒಟ್ನಲ್ಲಿ ಕಮ್ಮಿ ಅಂದ್ರು 4 ಗಂಟೆ ಅದಕ್ಕೆ ಸಮಯ ಕೊಡ್ತಾ ಇದ್ದಾನೆ ಮನುಷ್ಯನು ಅಂತ. ಇವಾಗ 18, ಆಮೇಲೆ ಇದೊಂದು 4 ಗಂಟೆ. ಎಷ್ಟು ಗಂಟೆ ಹೋಯ್ತು ಒಂದು ದಿನಕ್ಕೆ? 22 ಗಂಟೆ 22 ಹೋಯ್ತು. ಎಷ್ಟು ಗಂಟೆ ಹೋಯ್ತು ಪ್ರಿಯರೇ? 22 ಗಂಟೆ ಹೋಯ್ತು. ಇಲ್ಲೇ
ನಿದ್ದೆಗೆ, ಊಟಕ್ಕೆ, ತಿಂಡಿಗೆ, ಕೆಲ್ಸಕ್ಕೂ ಅದು ಇದು ಸೇರಿ ಆಮೇಲೆ ಫೋನ್‌ಗೆ ಸೇರಿ 22 ಗಂಟೆ ಹೋಯ್ತು. ಆಮೇಲೆ ನಮ್ಮ ಮಧ್ಯದಲ್ಲಿ ಹಬ್ಬಗಳು, ಆಚಾರಗಳು, ಆಮೇಲೆ ಫ್ರೆಂಡ್ಸು ಅಲ್ಲಿ ಇಲ್ಲಿ ಮೀಟ್ ಆಗೋದಕ್ಕೆ ಅದಕ್ಕೆ ಇದಕ್ಕೆ ಸೇರಿದ್ರೆ ಇದಕ್ಕೊಂದು ಒಂದು ದಿನಕ್ಕೆ 1 ಅವರ್ ತಗೊಳ್ಳೋಣವಾ? ಹ್ಮ್. ದೇವ್ರಿಗೆ ಸಮಯ ಎಷ್ಟು ಕೊಟ್ಟಿದ್ದೀವಿ ಇದರಲ್ಲಿ? ದೇವರಿಗೆ ಕೊಟ್ಟಂತ ಸಮಯ ಎಷ್ಟು? ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಪ್ರಾರ್ಥನೆ ದೇವರಿಗೆ ಸಮಯ ಕೊಟ್ಟಿದೀವಲ್ಲ? ಅಂದ್ರೆ ಇವಾಗ ನಾವು ಪ್ರತಿನಿತ್ಯ ಗೂಗಲ್ ಮೀಟ್ ಮೂಲಕ ದೇವರ ಸಹವಾಸದಲ್ಲಿದ್ದೀವಿ. ದೇವ್ರ ಸ್ತೋತ್ರವಾಗ್ಲಿ. ನಮ್ಮ ವಿಷಯದಲ್ಲಲ್ಲ. ಒಂದು ವೇಳೆ ನಾವು ಕೂಡ ಲೋಕದ ರೀತಿಯಲ್ಲಿ ಇದ್ರೆ, ನಾವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಲೋಕ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ 22 ಗಂಟೆ ಇವೆಲ್ಲ ಲೆಕ್ಕ ಮಾಡುವಾಗ ಇಷ್ಟು ಸಮಯ ಹೋಯ್ತು. ನಿದ್ದೆಗೂ ಹೋಯ್ತು, ಹೆಂಡತಿಗೂ ಹೋಯ್ತು, ಮಕ್ಕಳಿಗೂ ಹೋಯ್ತು, ಆಮೇಲೆ ಕೆಲ್ಸಕ್ಕೂ ಹೋಯ್ತು, ಪ್ರಯಾಣಕ್ಕೂ ಹೋಯ್ತು, ಮೊಬೈಲ್‌ಗೂ ಹೋಯ್ತು. ಇನ್ನು ಎಷ್ಟು ಗಂಟೆ ಉಳಿದಿದೆಯಪ್ಪ ಅಂದ್ರೆ 2 ಗಂಟೆ ಉಳಿದಿದೆ. ಈ 2 ಗಂಟೆಯಲ್ಲಿ 1 ಗಂಟೆ ಸ್ನೇಹಿತರು ಅದು ಇದು ಅಂತೇಳಿ ಹೊರಗಡೆ ಅದು ಇದು ಮುಗಿದೋಗುತ್ತೆ. ಇನ್ನು 1 ಗಂಟೆ ಉಳಿದಿದೆ. ಈ 1 ಗಂಟೆ ಏನಾದ್ರು ದೇವ್ರಿಗೂ ಸಮಯ ಕೊಟ್ಟಿದ್ದಾನಪ್ಪ ಅಂತ ನೋಡುವಾಗ, ಒಂದು ವೇಳೆ ಕೊಟ್ರೆ ಹೇಗೆ ಕೊಟ್ಟಿದ್ದಾನಂದ್ರೆ, ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಲೆಕ್ಕ ಮಾಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾನೆ ಅಂದ್ಕೊಳ್ಳೋಣ. ಎಷ್ಟು ನಿಮಿಷ ಪ್ರಾರ್ಥನೆ ಮಾಡ್ತಾನಪ್ಪ ನಿಮ್ಮ ಲೆಕ್ಕ ಪ್ರಕಾರ ಹೇಳ್ಬೇಕು? 5ರಿಂದ 10 ನಿಮಿಷ. ಆ? 5 10 ನಿಮಿಷ. ನಿಮಿಷ. 10 ನಿಮಿಷ ಮೊಣಕಾಲು ಹಾಕಿ ನಿಜವಾಗ್ಲೂ 10 ನಿಮಿಷ ಪ್ರಾರ್ಥನೆ ಮಾಡ್ತಾರಾ? 5 ನಿಮಿಷ. 5 ನಿಮಿಷ ಪ್ರಾರ್ಥನೆ ಮಾಡ್ತಾರೆ ಹೋಗ್ಲಿ. 2 ನಿಮಿಷನೇ ಮುಗೀತು ಅನ್ಸುತ್ತೆ ನನ್ನ ಲೆಕ್ಕ ಪ್ರಕಾರ. ಏನಪ್ಪಾ ಅಂದ್ರೆ 2 ನಿಮಿಷದಲ್ಲಿ ಫಟಾಫಟ ಅಂತ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಕೆಲವರು 5 ನಿಮಿಷ ತಗೊಳ್ತಾರೆ, 10 ನಿಮಿಷ ತಗೊಳ್ಳೋರು ಅಲ್ಲೊಬ್ಬರೆಲ್ಲ ಬರೀತಾರೆ. ದೇವ್ರ ಸ್ತೋತ್ರವಾಗ್ಲಿ. ಓಕೆ. ಬೆಳಿಗ್ಗೆ ಒಂದು 5 ನಿಮಿಷ ಅಂದ್ಕೊಳ್ಳೋಣ. ಆಮೇಲೆ ಹೊರಗಡೆ ಹೋಗ್ತಾರಲ್ಲ ಪ್ರಯಾಣ ಮಾಡುವ, ಅವಾಗ ಎಷ್ಟು ನಿಮಿಷಪ್ಪ? ಅವಾಗ ಒಂದ್ 2 ನಿಮಿಷ ಅಂದ್ಕೊಳ್ಳೋಣ. ಹೋಗುವಾಗ, ದೇವ್ರೇ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ಕಾದು ಕಾಪಾಡಿ ದೇವ್ರೇ. ಆಮೇಲೆ ಊಟ ಮಾಡುವಾಗ 1 ನಿಮಿಷ ತಗೊಳ್ತೀವ? ಊಟ ಮಾಡುವಾಗ 1 ನಿಮಿಷ, ಆಮೇಲೆ ಮಧ್ಯಾಹ್ನ ಊಟ ಮಾಡುವಾಗ ಟೋಟಲ್ 3 ಟೈಮ್ ಊಟ. ಬ್ರೇಕ್‌ಫಾಸ್ಟ್, ಲಂಚ್, ಡಿನ್ನರ್ 3 ಟೈಮ್ ಊಟಕ್ಕೆ 1 ನಿಮಿಷ ಅಂದ್ರು 3 ನಿಮಿಷ ಆಯ್ತು. ಇದೊಂದು 5 ನಿಮಿಷ. ಆಮೇಲೆ ರಾತ್ರಿ ಬಂದ ಮೇಲೆ ಅವಾಗ ಕೂಡ ಒಂದ್ 2 ನಿಮಿಷ ಪ್ರಾರ್ಥನೆ. ಆಮೇಲೆ ಕುಟುಂಬ ಸೇರಿ ಅದು ಒಂದು 10 ನಿಮಿಷ. ಟೋಟಲ್ ಒಂದು 20 ನಿಮಿಷ ಡೈಲಿ ನಾವು ಕೊಡ್ತಾ ಇದೀವ? 20 ನಿಮಿಷ ಅಂದ್ಕೊಳ್ಳೋಣ ಡೈಲಿ 20 ನಿಮಿಷ ಅಂದ್ಕೊಳ್ಳೋಣ. ಆಮೇಲೆ ವಾರಕ್ಕೆ ಒಂದ್ ಸಾರಿ ಭಾನುವಾರ ಪ್ರಾರ್ಥನೆಗೆ ಬರ್ತೀವಲ್ವಾ? ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಬನ್ನಿ ಅಂತೇಳಿ ದೇವ್ರ ಸೇವಕರು ಹೇಳಿರ್ತಾರೆ. ನಾವು ಕೆಲವು ಏನ್ ಮಾಡ್ತೀವಪ್ಪ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಬರೋದು, ಹಾಗೆ ಒಂದು 1 ಅವರ್ ಹಾಗೆ ಮಿಸ್ ಆಗುತ್ತೆ. ಮತ್ತೆ ಎಷ್ಟು ಗಂಟೆ ನಾವು ದೇವರ ಸನ್ನಿಧಿಯಲ್ಲಿ ಕಳೆದಿದೀವಪ್ಪ ಅಂದ್ರೆ ಒಂದು 2:30, 3 ಗಂಟೆ ಮಾತ್ರ ದೇವರ ಸನ್ನಿಧಿಯಲ್ಲಿ ಕಳೆದಿವಿ. ವಾರದಲ್ಲಿ ಭಾನುವಾರ ಒಂದ್ 2 ಗಂಟೆ, 3 ಗಂಟೆ ಕಳೆದಿದ್ವಿ. ಇವೆಲ್ಲ ಲೆಕ್ಕ ಮಾಡಿದ್ರೆ ಡೈಲಿ ಒಂದು 20 ಅಂದ್ರೆ ವರ್ಷ ಪೂರ್ತಿ ಲೆಕ್ಕ ಮಾಡಿದ್ರೆ ಪ್ರಿಯರೇ ಒಂದು 15 ದಿನ ಆಗುತ್ತೆ ದೇವ್ರಿಗೆ ಸಮಯ ಕೊಟ್ಟಿದ್ದು. 15 ದಿನ ಅಂದ್ರೆ ಇವೆಲ್ಲ ಕೂಡ ಲೆಕ್ಕ ಮಾಡುವಾಗ ನಿದ್ದೆಗೋಸ್ಕರ ವರ್ಷ ಪೂರ್ತಿ 90 ದಿನಗಳು ಹೋಗುತ್ತಂತೆ. ಓನ್ಲಿ ನಿದ್ದೆಗೋಸ್ಕರ 90 ದಿನಗಳು ಕಳೆಯುತ್ತಂತೆ ವರ್ಷದಲ್ಲಿ. ಕೆಲಸದಗೋಸ್ಕರ 120 ದಿನಗಳು ಕಳೆಯುತ್ತಂತೆ. ಕೆಲಸದಗೋಸ್ಕರ. ಮೊಬೈಲ್‌ಗೋಸ್ಕರ ಬಂದು ಸುಮಾರು ವರ್ಷ ಪೂರ್ತಿ ಲೆಕ್ಕ ಹಾಕುವಾಗ ಸಮಯ 1 ಗಂಟೆ, 2 ಗಂಟೆ, 3 ಗಂಟೆ ಈಗ ಲೆಕ್ಕ ಮಾಡಿದ್ರೆ ವರ್ಷ ಪೂರ್ತಿ ಲೆಕ್ಕ ಮಾಡಿದ್ರೆ 60 ದಿನಗಳು ಮೊಬೈಲ್‌ಗೆ ಹೋಗುತ್ತೆ ಅಂತ. ಆಮೇಲೆ ಹಬ್ಬಗಳು, ಆಚಾರ, ಆಮೇಲೆ ಬರ್ತ್‌ಡೇ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಇದಕ್ಕೊಂದು ವರ್ಷ ಪೂರ್ತಿ ಒಂದು 15 ದಿನ ಹೋಗುತ್ತೆ. ಆಮೇಲೆ ಹೆಂಡತಿಗೆ, ಮಕ್ಕಳಿಗೆ ಸಮಯ ಕೊಟ್ಟಿದ್ದು ಇದಕ್ಕೊಂದು ವರ್ಷ ಪೂರ್ತಿ ಲೆಕ್ಕ ಹಾಕುವಾಗ ಗಂಟೆ, 2 ಗಂಟೆ ಇವೆಲ್ಲ ಲೆಕ್ಕ ಹಾಕುವಾಗ ತಿಂಗಳಿಗೆ, ವರ್ಷದಲ್ಲಿ ಸುಮಾರು ಒಂದು 30 ದಿನಗಳು ಅದಕ್ಕೊಂದು ಲೆಕ್ಕ ಹೋಗುತ್ತಂತೆ. ದೇವರಿಗೆ ಕೊಟ್ಟಂತ ಸಮಯ ಲೆಕ್ಕ ಹಾಕುವಾಗ ಕೇವಲ 15 ದಿನಗಳು ಮಾತ್ರನೇ. ವರ್ಷ ಪೂರ್ತಿ. ವರ್ಷ ಎಲ್ಲ ಯಾರ್ದು? ಪೂರ್ತಿ ವರ್ಷಗಳದ್ದು ಯಾರ್ದು ಹೇಳು? ದೇವ್ರದು. ಅದು. ಈ ಲೋಕ ಎಲ್ಲ ಯಾರು ಕೊಟ್ಟಿದ್ರು ಅಂತ ನೋಡುವಾಗ ಲೋಕ ಎಲ್ಲ ದೇವ್ರದೇ. ಈ ಲೋಕದಲ್ಲಿ ನಮ್ದಂತ್ರು ಏನಿಲ್ಲ. ನಮ್ದು ಅಂದ್ರೆ ಏನಾದ್ರೂ ಇದೆಯಾ? ಈ ಲೋಕದಲ್ಲಿ ಹಕ್ಕುಪತ್ರಗಳು ಇದೆಯಂದ್ರೂ ಕೂಡ ನಮ್ದು ಸ್ವಂತ ಏನಿಲ್ಲ ಪ್ರಿಯರೇ. ಮತ್ತೆ ನಾವು ಈ ಲೋಕವನ್ನು ಬಿಟ್ಟು ಹೋಗೋರೆ.
ಒಟ್ನಲ್ಲಿ ನಿಜವಾಗ್ಲೂ ವಾಕ್ಯದ ಪ್ರಕಾರ ನೀವು ಪರಿಶೋಧನೆ ಮಾಡಿ ಲೆಕ್ಕ ಮಾಡಿ ನಾವು ವರ್ಷ ಪೂರ್ತಿ ಲೆಕ್ಕ ಹಾಕುವಾಗ ಕೇವಲ ದೇವರಿಗೆ ಕೊಟ್ಟಂತ ಸಮಯ 12 ದಿನ ಇಲ್ಲ 15 ದಿನಗಳು ಮಾತ್ರ. ಲೆಕ್ಕ ಹಾಕಿ, ನೀವು ಚೆನ್ನಾಗಿ ಲೆಕ್ಕ ಹಾಕಿ, ನಾನು ಎಷ್ಟು ದಿನ ಎಷ್ಟು ಟೈಮ್ ಕೊಟ್ಟಿದ್ದೀನಿ, ಪ್ರಾರ್ಥನೆ ಎಷ್ಟು ಕೊಟ್ಟಿದ್ದೀನಿ ಅಂತ ಲೆಕ್ಕ ಹಾಕಿ, ಕೊನೆಯದಾಗಿ ನಿಮ್ಗೆ ಸಿಗೋದು 10 ನಿಮಿಷನ 15 ನಿಮಿಷನ 20 ನಿಮಿಷನ 1 ಗಂಟೆ ನೀವೆಲ್ಲ ಲೆಕ್ಕ ಹಾಕಿ ಒಂದು ದಿನಕ್ಕೆ ಎಷ್ಟು ಕೊಟ್ಟಿದ್ದೀನಿ ದೇವರಿಗೆ ಅಂತ ಲೆಕ್ಕ ಹಾಕಿದಾಗ ವರ್ಷ ಪೂರ್ತಿ ಸಿಗುವಂಥದ್ದು ಎಷ್ಟು ದಿನಗಳಂದ್ರೆ ಇಷ್ಟು ದಿನಗಳು ಮಾತ್ರ ಸಿಗುತ್ತೆ. ಇದು ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು 20 ದಿನಗಳು ಆಗ್ಬೋದು. ಮನುಷ್ಯನು ದೇವರಿಗೆ ಕೊಟ್ಟಂತ ಸಮಯ ಅದು ಕೂಡ ಯಾಕೆ ಕೊಟ್ಟಿದ್ದಾನೆ ಹೇಳ್ಬೇಕು ನೀವು. ದೇವ್ರಿಗೋಸ್ಕರ ಕೊಟ್ಟಿದ್ದಾನ ಅಥವಾ ಇವಾಗ ಪ್ರಾರ್ಥನೆ ಮಾಡಿದೀವಿ ಹೇಳೋ ಪ್ರಿಯರೇ, ಪ್ರಾರ್ಥನೆ ಯಾತಕ್ಕಾಗಿ ಮಾಡಿದ್ವಿ ನೀವು ಹೇಳ್ಬೇಕು. ತನಗೋಸ್ಕರ ದೇವ ತಂದೆ, ಹೌದಲ್ವಾ? ಅಪ್ಪ ನೀವ್ ಹೇಗಿದ್ದೀರಪ್ಪ, ನೀವ್ ಚೆನ್ನಾಗಿದ್ದೀರಾ, ನೀವ್ ಹೇಗಿದ್ದೀರಾ, ನಿಮ್ಗೆ ಏನಾದ್ರೂ ಚಿಂತೆ ಇದೆಯಪ್ಪ ಅಂತ ಯಾವತ್ತಾದ್ರೂ ನಾವ್ ಕೇಳ್ತೀವಾ? ನಮ್ ಭೂಮಿ ಮೇಲೆ ಭೌತಿಕರಾದಂತ ನಮ್ಮ ತಂದೆ ತಾಯಿಗಳಿಗೆ, ಅಮ್ಮ ನಿಮ್ಗೆ ಏನಾದ್ರು ಊಟ ಬೇಕಾ, ನಿಮ್ಗೆ ಏನಾದ್ರು ಸಮಸ್ಯೆ ಇದೆಯಾ, ನಿಮ್ಗೆ ಏನಾದ್ರು ಅನಾರೋಗ್ಯ ಇದೆಯಾ ಅಂತೇಳಿ ತಂದೆ ತಾಯಿಗಳ ಬಳಿಯಲ್ಲೇ ನಾವು ವಿಚಾರ ಮಾಡ್ತೀವಿ. ಮತ್ತೆ ಎತ್ತ ತಂದೆ ಪರಲೋಕದಲ್ಲಿ ಇದ್ದಂತ ತಂದೆಯಾದ ದೇವರು ಇದ್ದಾರಲ್ಲ, ಅವರ ಬಳಿಯಲ್ಲಿ ಯಾವತ್ತಾದ್ರೂ ವಿಚಾರ ಮಾಡಿದ್ದೀವ? ನಮ್ಮ ಕಷ್ಟವನ್ನು ಹೇಳ್ಕೊಂಡಿದೀವಿ ದೇವರಿಗೆ ಅಷ್ಟೇ. ಪ್ರಾರ್ಥನೆ ಅಂದ್ರೆ ಯಾರ ಕಷ್ಟ ಹೇಳ್ಕೊಂಡಿದೀವಿ ಹೇಳಿಮ್ಮ? ಕಷ್ಟ, ನಮ್ಮ ಕಷ್ಟವನ್ನೇ ಹೇಳ್ಕೊಂಡಿದೀವಿ. ಹೌದಂತೀರ ಅಲ್ವಂತೀರ? ನಮ್ಮ ಕಷ್ಟ, ನಾವು ಪ್ರಯಾಣ ಮಾಡ್ತಾ ಇದೀವಿ ದೇವ್ರೆ, ನಿಮ್ಮ ದೂತರನ್ನು ಕಾವಲಿಗಿಟ್ಟು ಕಾಪಾಡಿ ದೇವ್ರೆ. ನಾವು ಊಟ ಮಾಡ್ತಾ ಇದೀವಿ ದೇವ್ರೆ, ನಿಮ್ಗೆ ಸ್ತೋತ್ರಗಳು. ಎರಡನೇದಾಗಿ ಈ ಆಹಾರವನ್ನ ಆಶೀರ್ವಾದ ಮಾಡಿ ದೇವ್ರೆ, ಹೌದಲ್ವಾ? ಇದನ್ನ ಆಶೀರ್ವಾದ ಮಾಡಿ ದೇವ್ರೆ. ಆಮೇಲೆ ಮೆಡಿಸಿನ್ ತಗೊಳ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ದೇವ್ರೆ. ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ದೇವ್ರೆ, ಜೊತೆಗಿದ್ದು ಕಾಪಾಡಿ ದೇವ್ರೆ. ಆಮೇಲೆ ರಾತ್ರಿ ಬಂದೆ ದೇವ್ರೆ, ನಿಮ್ಗೆ ಸ್ತೋತ್ರವಾಗ್ಲಿ ದೇವ್ರೆ. ಆಮೇಲೆ ಮಲಗ್ತಾ ಇದ್ದೀನಿ ದೇವ್ರೆ, ನಿಮ್ಮ ದೂತರನ್ನು ಕಾವಲಿಗಿಟ್ಟು ಕಾಪಾಡಿ ದೇವ್ರೆ. ನನ್ನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ದೇವ್ರೆ, ಪ್ರಯಾಣದಲ್ಲಿ ವಿದ್ಯೆದಲ್ಲಿ ನೀವು ಜೊತೆಯಾಗಿದ್ದು ಕಾಪಾಡಿದೆ. ದೇವ್ರಿಗೋಸ್ಕರ ಏನ್ ಮಾಡಿದೀವಿ ನಾವು ಹೇಳ್ಬೇಕು, ಹೌದಂತೀರ? ಮೊಬೈಲ್ ಇಟ್ಕೊಂಡಿದ್ವಿ, ಮೊಬೈಲ್ ಇಟ್ಕೊಂಡ ಮೇಲೆ ಅಲ್ಲೇನಾದ್ರೂ ದೇವ್ರ ಕೆಲಸ ನಡೆದಿದ್ಯಾ? ಯಾರ ಹತ್ರ ಮಾತಾಡಿ ಸಮಯವನ್ನೆಲ್ಲ ಕಳೆದಿದ್ದೀವಿ. ಆ ಒಟ್ನಲ್ಲಿ ಈ ಆರೋಗ್ಯ ಅಂದ್ರೆ ನಮ್ಮ ಒಂದು ಏನ್ರಿ ಮೆದುಳಿನಲ್ಲಿ ನರಗಳು ಆಮೇಲೆ ಇವೆಲ್ಲ ಕೂಡ ಕೆಟ್ಟೋಗ್ತಾ ಇರುತ್ತೆ. ಮೊಬೈಲ್ ಇಟ್ಕೊಂಡಾಗ ಏನಾಗ್ತಾ ಇರುತ್ತಂದ್ರೆ, ನಾವು ಬಲಹೀನರಾಗೋದಕ್ಕೆ ಹೆಚ್ಚಾದ ಕಾರಣ ಏನಪ್ಪಾ ಅಂತಂದ್ರೆ ಈ ಮೊಬೈಲ್. ಅಂದ್ರೆ ಮೊಬೈಲ್ ಮೂಲಕ ದೇವರ ಕೆಲಸ ಏನಾದ್ರು ಮಾಡಿದ್ದೀವಾ ಅಂತ ನೋಡುವಾಗ ಏನಿಲ್ಲ. ಯಾರ ಹತ್ರ ಸಂಭಾಷಣೆ ನಡೆದಿದೆ, ಅವ್ರ ಹತ್ರ ನಡೆದಿದೆ. ಸಮಯವೆಲ್ಲ ಹೀಗೆ ಕಳೆದಿದ್ವಿ. ಆಮೇಲೆ ಯಾರಿಲ್ದಾಗ ನಮ್ಮ ಹರೀಶ್ ಕುಮಾರ್ ಹೇಳಿದ್ನಲ್ಲ ರಾತ್ರಿ, ಎಷ್ಟು ಸಮಯವನ್ನು ಕಳೀತಾ ಇದ್ದು ಅಂತ ನೋಡುವಾಗ ಬಹಳ ಸಮಯ ಕಳೀತಾ ಇದೀವಿ. ಆದ್ರೆ ದೇವ್ರ ವಾಕ್ಯ ಓದೋದು ಇಲ್ಲ. ಒಂದ್ ವೇಳೆ ದೇವ್ರ ವಾಕ್ಯ ಓದ್ತೀವಿ ಅಂತ ಹೋಗ್ತೀವಿ, ಮತ್ತೆ ಆಮೇಲೆ ನಮ್ ದಾರಿನ ಇಟ್ಕೊಳ್ತೀವಿ. ಹೌದಂತೀರ? ಒಂದ್ಸರಿ ನೀವು ವಿಚಾರ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ, ಈ ದಿನಗಳಲ್ಲಿ ಕೊನೆ ದಿನಗಳಲ್ಲಿದ್ದಂತ ನಾವು ದೇವ್ರಿಗೋಸ್ಕರ ಏನ್ ಸಮಯ ಕೊಟ್ಟಿದ್ದೀವಿ, ಎಷ್ಟು ಸಮಯ ಕೊಟ್ಟಿದ್ದೀವಿ ಅಂತ ನೋಡುವಾಗ ಅದು ಬಹಳ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀವಿ. ಆ ಕಡಿಮೆ ಸಮಯದಲ್ಲಿ ಕೂಡ ನಮ್ಮ ಕಷ್ಟಗಳು, ನಮ್ಮ ಬಾಧೆಗಳು, ಇದೇನೆ. ನಮ್ಮ ಕಷ್ಟಗಳು ಹೇಳ್ಕೊಳ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಕಷ್ಟಗಳನ್ನ ನಾವು ಹೇಳ್ಕೊಳ್ಳೋಣ, ನಮ್ಮ ಒಂದು ಕಷ್ಟಗಳನ್ನ ನಾವು ಹೇಳ್ಕೊಳ್ಳೋಣ, ತಪ್ಪೇನಿಲ್ಲ. ಆದ್ರೆ ದೇವ್ರಿಗೋಸ್ಕರ ನಾವ್ ಏನ್ ಮಾಡಿದ್ದೀವಿ? ವರ್ಷ ಪೂರ್ತಿ ಒಂದ್ಸರಿ ನೀವು ಲೆಕ್ಕ ಹಾಕಿ, ಕಳೆದ ವರ್ಷದಲ್ಲಿ ಪಾಠಗಳಂದ್ರೆ ವರ್ಷದಲ್ಲಿ ನಾವು ನಮ್ಮ ಜೀವನದಲ್ಲಿ ಏನೇನು ಮಾಡಿದ್ವಿ ಲೆಕ್ಕ ಹಾಕಿ, ದೇವ್ರಿಗೋಸ್ಕರ ಏನ್ ಮಾಡಿದ್ದೀವಿ ಕೂಡ ನೀವು ಲೆಕ್ಕ ಹಾಕಿ. ಅಲ್ಲಿ ಲೆಕ್ಕ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ದೇವ್ರ ಬಳಿಗೆ ಸೇರ್ಬೇಕು, ನಾವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜೀವನದಲ್ಲಿ ದೇವ್ರ ಮೆಚ್ಚುವಂತ ಕೆಲಸ ನಡೆದಿದ್ರೆ ಹೋಗ್ತೀವ ಅಥವಾ ಹೇಗಿದ್ದನ್ನು ಹೋಗ್ತೀವಿ? ಒಂದ್ಸರಿ ಆಲೋಚನೆ ಮಾಡಿ. ಒಂದ್ಸರಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನವನ್ನ ನೋಡಿ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ.
ನೋಡಿ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಜ್ಞಾನವಂತರು, ಜ್ಞಾನವಂತರು, ಆತ್ಮಜ್ಞಾನವಂತರು. ಅಂದ್ರೆ ಜ್ಞಾನವಿಲ್ಲದವರು ಈ ಲೋಕದಗೋಸ್ಕರ ತವಕ ಪಡ್ತಾರೆ ಪ್ರಿಯರೇ. ಗಮನಿಸ್ಬೇಕು. ಜ್ಞಾನವಿಲ್ಲದವ್ರು ಏನಪ್ಪಾ ಅಂತಂದ್ರೆ ಈ ಲೋಕದಗೋಸ್ಕರ ಏನ್ ಮಾಡ್ತಾರೆ? ಗಡಿಬಿಡಿ ಮಾಡ್ತಾರೆ. ಕೀರ್ತನೆ ಗ್ರಂಥ, ಓಕೆ, ಕೀರ್ತನೆ ಗ್ರಂಥ 39ನೇ ಅಧ್ಯಾಯ, ಕೀರ್ತನೆ ಗ್ರಂಥ 39ನೇ ಅಧ್ಯಾಯ. ಅವ್ರು ಏನ್ ಮಾಡ್ತಾರೋ ನೋಡಿ ಒಂದ್ಸರಿ, ಇಲ್ಲಿ ಗೊತ್ತಾಗತ್ತೆ. 39ನೇ ಅಧ್ಯಾಯ 6ನೇ ವಚನ. ಕೀರ್ತನೆ ಗ್ರಂಥ. ನರರು ನರರು ನಿಜವಲ್ಲದ ಮಾಯ ರೂಪದಿಂದ ಸಂಚರಿಸುವವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು, ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುವುದೋ ತಾವೇ ತಿಳಿಯರು. ಸಾಕು. ಜನರು ನಿಜವಲ್ಲದ ಮಾಯ ರೂಪದಿಂದ ಸಂಚರಿಸುವರು, ಅವರು ಸುಮ್ಮನೆ ಗಡಿಬಿಡಿ ಮಾಡುವರು, ಆಸ್ತಿಯನ್ನು ಕೂಡಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುತ್ತದೋ ತಾವೇ ತಿಳಿಯರು. ಈ ಲೋಕದಲ್ಲಿ ಬಹಳ ಕಷ್ಟಪಟ್ಟಿದ್ದಾರೆ. ಅಂದ್ರೆ 8 ಗಂಟೆ ಟೈಮ್ ಕೊಡ್ಬೇಕಾ, 10 ಗಂಟೆ ಟೈಮ್ ಕೊಡ್ಬೇಕಾ ಅಂತೇಳಿ ಒಟ್ನಲ್ಲಿ ಬಹಳ ಟೈಮ್ ಕೊಟ್ಟಿದ್ದಾರೆ ಕೆಲಸಕ್ಕೆ. ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ, ಸಂಪಾದನೆ ಮಾಡಿಕೊಂಡಿದ್ದಾರೆ. ಕೆಲವರೇನೋ ಮೋಸ ಮಾಡಿದ್ದಾರೆ, ಕೆಲವರೇನೋ ದೋಚಿಕೊಂಡಿದ್ದಾರೆ, ಇನ್ನು ಕೆಲವರೇನೋ ಕಳ್ಳತನ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ. ಒಟ್ನಲ್ಲಿ ಆಸ್ತಿಯನ್ನ ಕೂಡಿಟ್ಟುಕೊಳ್ಳೋದಕ್ಕೆ ಗಡಿಬಿಡಿ 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 ಗಡಿಬಿಡಿ, ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ, ತುಂಬಾ ಬ್ಯುಸಿ ಇರ್ತಾರೆ. ತುಂಬಾ ಬ್ಯುಸಿ, ಫೋನಲ್ಲಿ ಬ್ಯುಸಿ, ಲ್ಯಾಪ್ಟಾಪ್ ಅಲ್ಲಿ ಬ್ಯುಸಿ, ಕೆಲಸದಲ್ಲಿ ಬ್ಯುಸಿ ಅಂತಾರೆ. ಈ ನೋಡಿ, ಟೋಟಲ್ ಸಿಟಿ ಎಲ್ಲ ಕೂಡ ಹೇಗಿದಪ್ಪ ಅಂತ ನೋಡುವಾಗ ಭಯಂಕರ ಬ್ಯುಸಿ ಇದೆ ರೀ. ಅನೇಕರನ್ನು ಮೋಸ ಮಾಡ್ತಾರೆ, ಅನೇಕರನ್ನ ವಂಚಿಸ್ತಾರೆ. ಒಟ್ನಲ್ಲಿ ಯಾಕೆ? ಒಟ್ನಲ್ಲಿ ಕೂಡಿಟ್ಕೊಳ್ಬೇಕು, ನಾನು ನನ್ನ ಕುಟುಂಬ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅಂತ ಆಲೋಚನೆ ಮಾಡ್ತಾರೆ, ಕೂಡಿಟ್ಕೊಳ್ತಾರೆ, ಒಟ್ನಲ್ಲಿ ಸಂಪಾದನೆ ಮಾಡ್ಕೊಳ್ತಾರೆ, ಆಸ್ತಿಯನ್ನ ಕೂಡಿಟ್ಕೊಂಡು ಕೊನೆಯದಾಗಿ ಯಾರ್ ಪಾಲಾಗುತ್ತೆ? ದೊಡ್ಡ ದೊಡ್ಡ ಕೋಟ್ಯಾಧೀಶ್ವರರು ಕೂಡಿಟ್ರು, ಕೊನೆಯದಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ಯಾರ್ ಪಾಲಾಗಿದೆ ಹೇಳಿ? ಬದುಕಿದಾಗ ಯಾರಿಗಾದ್ರೂ ಬಡವರಿಗೆ ಹಂಚು ಕೊಟ್ಟಿದ್ದಾರ? ಬಡವ್ರಿಗೂ ಏನಾದ್ರು ಮಾಡಿದಾರ? ಹೋಗ್ಲಿ, ದೇವರ ಸೇವೆಯನ್ನು ಏನಾದ್ರು ಮಾಡಿದಾರ? ಸುವಾರ್ತೆಗೆ ಏನಾದ್ರು ಖರ್ಚು ಮಾಡಿದಾರ ಅಂತ ನೋಡುವಾಗ ಏನಿಲ್ಲ. ಒಟ್ನಲ್ಲಿ ಯಾರಿಗೂ ಕೊಡೋಕೆ ಮನಸ್ಸಿಲ್ಲ. ಒಂದ್ ವೇಳೆ ಮನಸ್ಸು ಬಂದ್ರು ಕೂಡ ತುಂಬಾ ಪೇಚಾಡ್ತಾ ಇರ್ತಾರೆ. ಯಾಕೆ ಕೊಡ್ಬೇಕು, ಇನ್ನೊಬ್ರಿಗೆ ಯಾಕೆ ಕೊಡ್ಬೇಕು ಅಂತ ಹೇಳಿ ಬಿಟ್ಬಿಡ್ತಾರೆ. ನೋಡಿ, ಅಜ್ಞಾನಿಗಳು ಈ ಲೋಕದಲ್ಲಿ ತವಕ ಪಡ್ತಾರಂತೆ. ಅಜ್ಞಾನಿಗಳು ಈ ಲೋಕದಲ್ಲಿ ತವಕ ಪಡುವಂಥದ್ದು, ಈ ಲೋಕದಲ್ಲಿ. ಅದಕ್ಕೆ ಅಪೊಸ್ತಲನಾಗಿರುವಂತ ಪೌಲನು ಹೇಳುವಂತ ಮಾತೇನಂತ ನೋಡುವಾಗ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಅಂದ್ರೆ ಅಜ್ಞಾನಿಗಳ ಹಾಗೆ ನಡ್ಕೊಳ್ಬೇಡ್ರಿ. ಅಜ್ಞಾನಿಗಳೇನ್ ಮಾಡ್ತಾರೆ? ಈ ಲೋಕದಗೋಸ್ಕರ ತವಕ ಪಡ್ತಾರೆ. ಜ್ಞಾನಿಗಳೇನ್ ಮಾಡ್ತಾರೆ? ಜ್ಞಾನಿಗಳು ಏನ್ ಮಾಡ್ತಾರೆ ಹೇಳಿ ಪ್ರಿಯರೇ? 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ನೋಡಿದ್ದೀವಿ. ಓಕೆನೆ, ಸಭೆಯಲ್ಲಿ ಒಂದು ಮಾತನ್ನು ನೋಡಿದ್ವಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. ನಾವು ಕಾಣುವಂತದ್ದನ್ನು ಲಕ್ಷಿಸದೆ ಕಾಣದಿರುವಂತದ್ದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂತದ್ದು ಸದಾ ಕಾಲವಿರುವುದು. ನೋಡಿದ್ರ? ಅಂದ್ರೆ ಜ್ಞಾನಿಗಳು ಯಾರು? ಅಪೊಸ್ತಲನಾಗಿರುವಂತ ಪೌಲನು ಆತ್ಮಜ್ಞಾನಿ, ದೈವಜ್ಞಾನಿ. ಆತ್ಮಜ್ಞಾನಿಯಾದ ಈತನು, ದೈವಜ್ಞಾನಿಯಾದಂತ ಈತನು ಯಾತಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾನೆ? ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲ ಇರುತ್ತೆ. ಸದಾ ಕಾಲ. ದೇವ್ರು ಕಣ್ಣಿಗೆ ಕಾಣಲ್ಲ, ಹೌದಲ್ವಾ? ದೇವರಿಗೆ ಕಣ್ಣಿಗೆ ಕಾಣ್ತಾರ? ಕಣ್ಣಿಗೆ ಕಾಣದೆ ಇರುವಂತ ದೇವರು ಆತ್ಮಸ್ವರೂಪ. ಆತನು ಸದಾ ಕಾಲ ಇರ್ತಾನ? ಸದಾ ಕಾಲ ಇರುವಾತನು. ಪರಲೋಕ ಕಣ್ಣಿಗೆ ಕಾಣದೇ ಇದ್ದಂತ ಲೋಕ. ಪರಲೋಕ ಸದಾ ಕಾಲ ಇರುವಂತದ್ದು. ಸದಾ ಕಾಲ ಇರುವಂತ ಪರಲೋಕದಗೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ? ಅದನ್ನ ನಾವು ಲಕ್ಷಿಸ್ತಾ ಇದ್ದೀವಿ.
ನಮ್ಮ ಲಕ್ಷ್ಯ, ನಮ್ಮ ಗುರಿ ಅದು. ನಾವು ಅದನ್ನ ಪಡೆಯೋದಕ್ಕೆ ನಾವು ಪ್ರಯಾಸ ಪಡ್ತಾ ಇದ್ದೀವಿ. ಯಾರಿವರು? ಆತ್ಮಜ್ಞಾನಿಗಳು, ದೈವಜ್ಞಾನಿಗಳು, ದೇವರನ್ನ ಅರ್ಥ ಮಾಡಿಕೊಂಡಂತ ಭಕ್ತರು, ದೇವರ ಮನಸ್ಸನ್ನ ತಿಳ್ಕೊಂಡಂತ ಭಕ್ತರು. ಅದಕ್ಕೆ ಆ ಭಕ್ತನ ಮೂಲಕ ಹೇಳುವಂತ ಮಾತೇನಪ್ಪ ಅಂತ ನೋಡುವಾಗ ದೇವರು, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಜ್ಞಾನವಂತರು ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ, ಈ ಲೋಕದಗೋಸ್ಕರ ತಗೋಬಿಟ್ಟಲ್ಲ, ಈ ಲೋಕದಲ್ಲಿ ದುಡಿದ್ರು ಅದರ ಹಿಂದೆ ಉದ್ದೇಶ ದೇವರಾಗಿರ್ತಾರೆ. ನಾವು ದುಡಿಯೋಣ, ಯಾಕಂದ್ರೆ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಬೇಕಲ್ವಾ, ನೋಡ್ಕೊಳ್ಳೋಣ, ತಪ್ಪೇನಿಲ್ಲ. ಉದ್ದೇಶ ಏನಾಗಿದೆ? ನಮ್ಮ ಉದ್ದೇಶ ಏನಾಗಿರ್ಬೇಕು? ನಮ್ಮ ಉದ್ದೇಶ ದೇವರಾಗಿರ್ಬೇಕು. ನಮ್ಮ ಉದ್ದೇಶ ಪರಲೋಕವಾಗಿರ್ಬೇಕು. ನಮ್ಮ ಉದ್ದೇಶ ಸ್ವರ್ಗವಾಗಿರ್ಬೇಕು. ನಮ್ಮ ಉದ್ದೇಶ ಯೇಸು ಕ್ರಿಸ್ತರಾಗಿರ್ಬೇಕು. ನಾನು ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ನಾನು ಊಟ ಮಾಡಿದ್ರು ದೇವ್ರಿಗೋಸ್ಕರ, ನಾನು ಪ್ರಯಾಣ ಮಾಡಿದ್ರು ದೇವ್ರಿಗೋಸ್ಕರ, ನಾನು ನಿದ್ದೆ ಮಾಡಿದ್ರು ದೇವ್ರಿಗೋಸ್ಕರ. ಇವೆಲ್ಲವನ್ನು ಕೂಡ ಏನ್ರಿ ಭಕ್ತರು ಒಳ್ಳೆ ಮಾತಿನಿಂದ, ಅಂದ್ರೆ ಒಳ್ಳೆ ಒಂದು ನಿರ್ಣಯ ತಗೊಂಡಿದ್ದಾರೆ. ಇವಾಗ ನಮ್ಮ ನಿರ್ಣಯಗಳು ಹೇಗಿವೆ ಒಂದ್ಸರಿ ನೀವು ವಿಚಾರ ಮಾಡಿ. ಹೌದಲ್ವಾ? ನಾವು ಸಮಯವೆಲ್ಲ ಕೂಡ ಲೋಕಗೋಸ್ಕರ ಕಳೀತಾ ಇದೀವಲ್ವಾ? ಸಮಯ ಕೊಟ್ಟಿದ್ದು ದೇವ್ರು, ಜೀವಿತ ಕೊಟ್ಟಿದ್ದು ದೇವ್ರು, ಶರೀರವನ್ನು, ಆತ್ಮವನ್ನು, ಅವಯವಗಳನ್ನು ಈ ಲೋಕದಲ್ಲಿ ಬದುಕೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದವರು ದೇವರಾಗಿರುವಾಗ ಅವ್ರಿಗೋಸ್ಕರ ನಾವು ಏನ್ ಮಾಡ್ತಾ ಇದೀವಿ? ಕೇವಲ 10 ನಿಮಿಷನ, ಕೇವಲ 5 ನಿಮಿಷನ, ಅದು ಕೂಡ ನಮ್ಗೋಸ್ಕರನ? ನ್ಯಾಯವಾಗಿ ಯೋಚನೆ ಮಾಡಿದ್ರೆ ಇದು ಕೂಡ ನಮ್ಗೋಸ್ಕರ. ಭಾನುವಾರ ಬಂದಿದ್ದೀವಿ, ಭಾನುವಾರ ಯಾತಕ್ಕಾಗಿ ಬಂದಿದ್ದೀವಿ? ಪ್ರಾರ್ಥನೆಗೆ ಹೋಗಿಲ್ಲ ಅಂದ್ರೆ ನಾವ್ ಏನೋ ಮಿಸ್ ಆಗಿದ್ದೀವಿ. ಕರ್ತನ ಮೇಜಿನಲ್ಲಿ ಕೈ ಹಾಕಿಲ್ಲ ಅಂದ್ರೆ ಏನೋ ನಾವು ಕಳ್ಕೊಂಡಿದೀವಿ ಅಂತೇಳಿ ಬರ್ತಾ ಇದೀವಿ. ಬಂದಿದೀವಿ, ಖಂಡಿತವಾಗಿ ಹೋಗ್ಲೇಬೇಕು, ಖಂಡಿತವಾಗಿ ಬರ್ಲೇಬೇಕು, ಸಭೆಯಾಗಿ ಕೂಡ್ಲೇಬೇಕು, ಸಭೆಯಾಗಿ ಕೂಡ್ಬೇಕು. ಪ್ರಾರ್ಥನೆಯಲ್ಲಿ, ಹಾಡುಗಳಲ್ಲಿ, ಧ್ಯಾನದಲ್ಲಿ, ಕಾಣಿಕೆಯಲ್ಲಿ, ಆಮೇಲೆ ಕರ್ತನ ಮೇಜಿನಲ್ಲಿ, ಇವೆಲ್ಲದರಲ್ಲೇ ಇರ್ಲೇಬೇಕು ಪ್ರಿಯರೇ. ಅದು ಕೂಡ ಯಥಾರ್ಥವಾಗಿ. ಓಕೆ, ದೇವರ ಮಕ್ಕಳಾಗಿರುವಂತ ನಾವು ಪ್ರತಿಯೊಬ್ಬರು ಮಾಡ್ಬೇಕಾದಂತ ಕಾರ್ಯಕ್ರಮಗಳು, ಮಾಡ್ಬೇಕಾದಂತ ಕಾರ್ಯಗಳು. ಅಲ್ಲಿ ಏನ್ ನಡೀತಾ ಇದೆಪ್ಪ ಅಂತ ನೋಡುವಾಗ, ಸ್ವಲ್ಪ ಸಮಯ ಬಂದಿದ್ದೀವಿ, ಹೋಗಿದ್ದೀವಿ, ಆದ್ರೆ ನಮ್ಮಿಂದ ದೇವರ ರಾಜ್ಯ ಸುವಾರ್ತೆ ಪ್ರಕಟಿಸಲ್ಪಡ್ತಾ ಇದೆಯಾ? ದೇವರ ರಾಜ್ಯ ಸುವಾರ್ತೆ ಪ್ರಕಟಿಸಲ್ಪಡ್ತಾ ಇದೆಯಾ? ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿದೆ ಅಂತ ಹೇಳಿದ್ದಾರೆ. ಅಲ್ಲಿ ಯಾರು ಸಾರಬೇಕು? ಸೇವಕರು ಮಾತ್ರನ? ಪ್ರತಿಯೊಬ್ಬರಿಗೆ ಇದೆಯಾ? ಪ್ರತಿಯೊಬ್ಬರಿಗೆ ಜವಾಬ್ದಾರಿ ಇದೆ, ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಆದ್ರೆ ತುಂಬಾ ಜಾಣರಾಗಿರ್ಬೇಕು ನಾವು. ಏನ್ರಿ? ಸರ್ಪಗಳಂತೆ ಜಾಣರಾಗಿರ್ಬೇಕಂತೆ, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ಬೇಕಂತೆ. ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಜಾಣರಾಗಿ ಬುದ್ಧಿವಂತಿಕೆಯಿಂದ ಮಾಡ್ಬೇಕು ಸುವಾರ್ತೆ. ಈ ಹಬ್ಬದ ಸಂದರ್ಭದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಕೆಲವು ಪೊಲೀಸ್ ಪರ್ಮಿಷನ್ ಇವೆಲ್ಲ ಸಿಗುತ್ತೆ. ಒಳ್ಳೆ ರೀತಿಯಿಂದ ಜ್ಞಾನವಂತರಾಗಿ ಸುವಾರ್ತೆ ಸಾರಬೇಕು, ದೇವ್ರ ಸುವಾರ್ತೆ ಹರಡಬೇಕು. ಓಕೆ, ಹರಡೋ ತರ ನಾವೆಲ್ಲರೂ ಕೂಡ ಇರ್ಬೇಕು ಪ್ರಿಯರೇ. ಯಾಕಂದ್ರೆ ನಮ್ಮ ಆತ್ಮಗಳನ್ನ ನಾವು ಕಾಪಾಡ್ಕೊಳ್ಬೇಕು. ಜ್ಞಾನವಂತರು ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ ಜ್ಞಾನದಿಂದ ನಡ್ಕೊಳ್ತಾರೆ. ದಾನಿಯೇಲ್ ಗ್ರಂಥದಲ್ಲಿ ಕೂಡ ಒಂದು ಮಾತು ನೋಡ್ತೀವಲ್ವಾ? ದಾನಿಯೇಲ್ ಗ್ರಂಥದಲ್ಲಿ ಏನ್ರಿ 12ನೇ ಅಧ್ಯಾಯ 3ನೇ ವಚನ ನೋಡಿ ಒಂದ್ಸಾರಿ. ದಾನಿಯೇಲ್ ಗ್ರಂಥ 12ನೇ ಅಧ್ಯಾಯ 3ನೇ ವಚನ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನ ಓದಿ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು. ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಜ್ಞಾನಿಗಳು ಏನ್ ಮಾಡ್ತಾರಂತೆ? ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಅಂದ್ರೆ ನಕ್ಷತ್ರಗಳ ಹಾಗೆ ಉಳಿತಾರಂತೆ, ಪ್ರಕಾಶಿಸ್ತಾರಂತೆ ಜ್ಞಾನಿಗಳು. ಪ್ರಕಾಶಿಸುವರಂದ್ರೆ ದೇವರ ವಾಕ್ಯಗಳನ್ನ ಜೀವಿತದ ಮೂಲಕ ತೋರಿಸ್ತಾರೆ. ದೇವರ ವಾಕ್ಯದ ಮೂಲಕ ಕ್ರಿಯೆಗಳು, ನಮ್ಮ ಮಾತುಗಳು, ನಮ್ಮ ಪ್ರವರ್ತನೆ,
ತೋರಿಸುವಂಥದ್ದು ಪ್ರಿಯರೇ. ಯಾರು? ಜ್ಞಾನಿಗಳು. ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು. ಬಹು ಜನರನ್ನು, ಅನೇಕರನ್ನು ಏನ್ ಮಾಡ್ತಾರಂತೆ? ಭಕ್ತರನ್ನಾಗಿ, ಸದ್ಧರ್ಮಿಗಳನ್ನಾಗಿ, ಸತ್ಯವಾದಂತ ಭಕ್ತರನ್ನಾಗಿ. ಸದ್ಧರ್ಮಿಗಳು, ಭಕ್ತರು ಏನ್ರಿ? ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ. ಜ್ಞಾನಿಗಳಾದ್ರೆ ಮೊಟ್ಟ ಮೊದಲು ತಮ್ಮ ಆತ್ಮವನ್ನು ಕಾಪಾಡಿಕೊಳ್ತಾರೆ, ತಮ್ಮ ಕುಟುಂಬದಲ್ಲಿದ್ದಂತ ಆತ್ಮಗಳನ್ನ ಕಾಪಾಡಿಕೊಳ್ತಾರೆ. ಆಮೇಲೆ ಸಭೆಯಲ್ಲಿದ್ದಂತರು ಒಬ್ಬರ ಮಧ್ಯದಲ್ಲಿ ಒಬ್ಬರು ಒಂದು ಆತ್ಮಿಕವಾಗಿ ಬೆಳೆಸ್ಕೊಳ್ತಾರೆ. ಆತ್ಮಿಕವಾಗಿ ಸಭೆಯನ್ನ ಅಭಿವೃದ್ಧಿ ಮಾಡಿಕೊಳ್ಳೋದಿಕ್ಕೆ, ಸಭೆಯನ್ನ ಆತ್ಮಿಕವಾಗಿ ಬೆಳೆಸೋದಿಕ್ಕೆ. ಈಗಿನ ಕಾಲದಲ್ಲಿ ಏನಾಗಿದೆಪ್ಪ ಅಂತ ನೋಡುವಾಗ, ಈ ಲೋಕದಲ್ಲಿ ಹೆಸರು ಪಡ್ಕೊಳ್ಳೋದಿಕ್ಕೇನೆ ಮನುಷ್ಯನು ತವಕ ಪಡ್ತಾ ಇದ್ದಾನೆ. ಹೆಸರು ಪಡ್ಕೊಳ್ಳೋದಿಕ್ಕೆ ಈ ಲೋಕದಲ್ಲಿ ನನಗೆ ಹೆಸರು ಬೇಕು, ನನಗೆ ಹೆಸರು, ನನ್ನನ್ನೇ ಎಲ್ಲರೂ ಹೊಗಳ್ಬೇಕು, ಅವೆಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು. ಅವೆಲ್ಲ ಸಮಯ ಬಂದಾಗ ದೇವರೇ ಒಂದು ರೀತಿಯಲ್ಲಿ ಏನ್ರಿ ಮುಂದೆ ನಡೆಸ್ತಾರೆ. ದೇವ್ರಿಗೆ ಒಪ್ಪಿಸ್ಬೇಕು. ದೇವರ ಹತೋಟಿಯಲ್ಲಿ ನಾವ್ ಇರ್ಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದ್ಸಾರಿ ಹಳೆ ಜೀವಿತವನ್ನ ನೆನಪು ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ದೇವರ ವಿಷಯದಲ್ಲಿ ನಾವು ಮರ್ತಿದ್ದೀವಿ, ದೇವರ ವಿಷಯದಲ್ಲಿ ಅಲಕ್ಷ್ಯ ಮಾಡಿದ್ದೀವಿ, ನಿರ್ಲಕ್ಷ್ಯ ಮಾಡಿದ್ದೀವಿ, ಇವೆಲ್ಲವನ್ನು ಕೂಡ ನೆನಪಿಟ್ಕೊಂಡು ಹೊಸ ವರ್ಷದಲ್ಲಿ ಹೆಜ್ಜೆ ಹಾಕಿರುವಂತ ನಾವು ಏನ್ರಿ ದೇವರ ವಿಷಯದಲ್ಲಿ ಅಲಕ್ಷ್ಯ ಮಾಡದೆ, ನಿರ್ಲಕ್ಷ್ಯ ಮಾಡದೆ ಜಾಗೃತಿಯಿಂದ ನಾವು ಬದುಕ್ಬೇಕು. ಭಕ್ತಿಯಿಂದ ನಾವು ಬದುಕ್ಬೇಕು ಪ್ರಿಯರೇ. ಭಕ್ತಿಯಿಂದ ನಾವು ಬದುಕ್ಬೇಕು. ಯಾವಾಗ್ಲೂ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಮುಂದೆ ಹೋಗ್ಬೇಕು. ಜ್ಞಾನಿಗಳಾದ್ರೆ ಅನೇಕರನ್ನ ಸದ್ಧರ್ಮಿಗಳನ್ನಾಗಿ ಮಾಡ್ತಾರಂತೆ. ನಾವು ಎಷ್ಟು ಮಂದಿಯನ್ನ ನಾವು ಭಕ್ತಿಯಲ್ಲಿ ನಡೆಸಿದೀವಿ? ಎಷ್ಟು ಮಂದಿಯನ್ನ ದೇವರ ಬಳಿಯಲ್ಲಿ ತರಿಸಿದೀವಿ? ದೇವರ ಬಳಿಯಲ್ಲಿ ಕರ್ಕೊಂಡ್ ಬಂದಿದೀವ, ಅಥವಾ ದೇವರ ಬಳಿಯಲ್ಲಿ ಬಂದವರನ್ನ ದೂರ ಮಾಡಿದೀವ? ಒಂದು ವೇಳೆ ನಮ್ಮ ಜೀವನದಲ್ಲಿ ದೇವರ ಬಳಿಗೆ ಬಂದವರನ್ನ ದೂರ ಮಾಡಿದ್ರೆ ಸರಿಪಡಿಸ್ಕೊಂಡು ವಾಕ್ಯದ ಮೂಲಕ ಏನ್ ಮಾಡೋಣ? ವಾಕ್ಯದ ಮೂಲಕ ಕೆಲವು ಒಳ್ಳೆ ಮಾತುಗಳನ್ನ ಕಲ್ತ್ಕೊಂಡು ದೇವರ ಬಳಿಗೆ ಬರುವಂತೆ ನಾವು ಪ್ರಯತ್ನ ಮಾಡಬೇಕು. ಒಂದು ವೇಳೆ ನಮ್ಮ ಮೂಲಕ ದೇವರಿಂದ ದೂರವಾಗ್ತಾ ಇದ್ದಾರೆ ಅಂದಾಗ ನಾವು ತುಂಬಾ ಜಾಗೃತಿಯಿಂದ ಇರ್ಬೇಕು. ಯಾಕಂದ್ರೆ ನಮ್ಮ ಮೂಲಕ ದೇವರಿಗೆ ನೋವು ಉಂಟಾಗಬಾರ್ದು. ನಮ್ಮ ಮೂಲಕ ದೇವರ ಕೆಲಸ ಹಾಳಾಗಬಾರ್ದು. ನಮ್ಮ ಮೂಲಕ ದೇವರು ನೋವನ್ನ ಅನುಭವಿಸಬಾರ್ದು. ಯಾಕೆಂದ್ರೆ ಇಸ್ರಾಯೇಲ್ಯರ ಮೂಲಕ ತಂದೆಯಾದ ದೇವರು ದುಃಖ ಪಟ್ಟಿದ್ದಾರೆ, ಕಣ್ಣೀರು ಸುರಿಸಿದ್ದಾರೆ. ಯೇಸು ಕ್ರಿಸ್ತರು ಕೂಡ ಭೂಲೋಕಕ್ಕೆ ಶರೀರಧಾರಿಯಾಗಿ ಬಂದಾಗ ಕಣ್ಣೀರು, ದುಃಖ, ಬಾಧೆ ಪಟ್ಟಿದ್ದಾರೆ, ದುಃಖ ಪಟ್ಟಿದ್ದಾರೆ, ಕಣ್ಣೀರು ಸುರಿಸಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಹೊಸ ವರ್ಷದಲ್ಲಿ ನಾವೆಲ್ಲ ಹೆಜ್ಜೆ ಹಾಕಿದೀವ? ಭಾಗ್ಯವಂತರ? ನಾವೆಲ್ಲ ಶ್ರೇಷ್ಠರ? ಹೌದು. ಶ್ರೇಷ್ಠರಾಗಿರುವಂತ ನಾವು, ದೇವ್ರು ನಮ್ಗೆ ಅವಕಾಶವನ್ನ ಕೊಟ್ಟಿದಾರಲ್ವಾ, ಈ ಅವಕಾಶವನ್ನ ಪಡ್ಕೊಂಡಂತ ನಾವು ಏನ್ ಮಾಡೋಣ? ಕಳೆದ ವರ್ಷದಲ್ಲಿ ವ್ಯರ್ಥವಾಗಿ ಕಾಲವನ್ನ ಕಳೆದಿದೀವಲ್ಲ, ಅದೇ ರೀತಿಯಲ್ಲಿ ಕಳೆದು ಬಿಡೋಣವಾ? ಅಥವಾ ಈ ವರ್ಷದಲ್ಲಿ ಆತ್ಮಿಕವಾಗಿ ನಾವು ಬದುಕಿ ಅನೇಕರನ್ನ ಆತ್ಮಗಳನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣವಾ? ಏನ್ರಿ? ಆತ್ಮಗಳನ್ನ ಸಂಪಾದನೆ ಮಾಡ್ಕೊಳ್ಳೋಕೆ ಪ್ರಯಾಸ ಪಟ್ರೆ, ಕೆಲಸ ಮಾಡಿದ್ರೆ ಪರಲೋಕದಲ್ಲಿ ಬಹಳ ಪ್ರತಿಫಲ ನಮ್ಗೆ ಸಿಗುತ್ತೆ. ಇಲ್ಲದೆ ಹೋದ್ರೆ ಏನಾಗತ್ತೆ? ಪ್ರತಿಫಲ ಸಿಗುತ್ತಾ? ಕಳ್ಕೊಳ್ತೀವ. ಪ್ರತಿಫಲವನ್ನ ನಾವು ಕಳ್ಕೊಳ್ತೀವಿ ಪ್ರಿಯರೇ. ಪ್ರತಿಫಲವನ್ನು ಕಳ್ಕೊಳ್ತೀವಿ. ನ್ಯಾಯವಾಗಿ ಆಲೋಚನೆ ಮಾಡುವಾಗ ಏನ್ರಿ, ದೇವರು ಎಲ್ಲವನ್ನು ಕೊಟ್ಟಿದ್ದು. ನಿದ್ದೆ ಮಾಡೋಣ, ನಾವು ಕೆಲಸ ಮಾಡೋಣ. ಆ ಕೆಲಸದ ಹಿಂದೆ, ನಿದ್ದೆ ಹಿಂದೆ ಏನ್ರಿ, ದೇವರನ್ನ ನೆನೆಸ್ಕೊಳ್ಳೋಣ, ದೇವ್ರಿಗೋಸ್ಕರ ಆಲೋಚನೆ ಮಾಡೋಣ, ದೇವರ ಕೆಲಸದಲ್ಲಿ ಇರೋಣ, ದೇವರ ಸೇವೆಯಲ್ಲಿ. ಯಾಕಂದ್ರೆ ಹೊಸ ವರ್ಷದಲ್ಲಿ ನಾವು ಹೆಜ್ಜೆ ಹಾಕಿದೀವಲ್ವಾ, ಹೇಗೆ ಪ್ರಾರಂಭ ಮಾಡೋಣ? ನಾವು
ಹೇಗೆ ನಮ್ಮ ಪ್ರಾರಂಭ? ಪ್ರಾರ್ಥನೆ. ಪ್ರಾರ್ಥನೆ ಮಾಡೋಣ, ಖಂಡಿತವಾಗಿ ಪ್ರಾರ್ಥನೆ ಮಾಡ್ತೀವಿ. ಈ ಪ್ರಾರ್ಥನೆಯಲ್ಲಿ ಏನಿರ್ಬೇಕು? ಈ ಪ್ರಾರ್ಥನೆಯಲ್ಲಿ ಏನಿರ್ಬೇಕು ಹೇಳಿ ಪ್ರಿಯರೇ? ಈ ಪ್ರಾರ್ಥನೆ, ತಂದೆ ನನಗೆ ಜ್ಞಾನ ಕೊಡಿ, ತಂದೆ ನನಗೆ ಜ್ಞಾನ ಇಲ್ಲ, ನನಗೆ ಜ್ಞಾನ ಕೊಡಿ. ಅದೇ ರೀತಿಯಲ್ಲಿ ಕೆಲವು ದ್ವೇಷಗಳು ಹುಟ್ಟುತ್ತಾ ಇದೆ ತಂದೆ ಹೃದಯದಲ್ಲಿ. ದ್ವೇಷ ಎಲ್ಲ ತೆಗೆದಾಕ್ಬಿಡಿ ತಂದೆ, ಬೇಡ. ನಾನು ಇದ್ದದ್ರಲ್ಲಿ ತೃಪ್ತಿ ಪಡುವಂತ ಒಳ್ಳೆ ಮನಸ್ಸನ್ನು ಕೊಡಿ ತಂದೆ. ನಿಮ್ಮ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಪ್ರಾರ್ಥನೆಯಲ್ಲಿ ನಿಮ್ಮ ಜ್ಞಾನವನ್ನ ಅರ್ಥ ಮಾಡಿಕೊಂಡು 4 ಜನಕ್ಕೆ ಸುವಾರ್ತೆಯನ್ನು ಸಾರಬೇಕು ತಂದೆ, ನನಗೆ ಸಹಾಯ ಮಾಡಿ. ಅನೇಕರಿಗೆ ನಿಮ್ಮ ಜ್ಞಾನವನ್ನು ತಿಳಿಸ್ಬೇಕು. ಕೆಲಸದಲ್ಲಿ ಅದೇನೇನ್ ಬೇಕೋ ಕೊಟ್ಬಿಡಿ ತಂದೆ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಸಹವಾಸದಲ್ಲಿರೋಣ, ಸಭೆಯ ಸಹವಾಸ, ಕರ್ತನ ಮೇಜಿನಲ್ಲಿ ಕಾಣಿಕೆ ಕೊಡುವಂತ ವಿಷಯದಲ್ಲಿ. ಯಾಕೆಂದ್ರೆ ಸುವಾರ್ತೆ ಅಭಿವೃದ್ಧಿ ಆಗ್ಬೇಕಂದ್ರೂ ಕೂಡ ಯಥಾರ್ಥವಾದಂತ ಕಾಣಿಕೆ ಕೊಡ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಪ್ರಿಯರೇ, ಎಲ್ಲದರಲ್ಲಿ ನಾವು ಇರ್ಬೇಕಾಗತ್ತೆ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಏನೇನ್ ಮಾಡ್ತೀವೋ ಅದರ ಪ್ರಕಾರ ನಮ್ಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಕೊನೆಯದಾಗಿ ಒಂದು ವಚನವನ್ನು ನೋಡಿಕೊಂಡು ಮುಗಿಸ್ಕೊಳ್ಳೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ 9ನೇ ವಚನ ಓದಿ ಮಾ. 8. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದ್ದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುವರಾಗಿರಬೇಕೆಂಬುದು ನಮ್ಮ ಗುರಿಯಾಗಿದೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನೋಡಿದ್ರ, ಇದನ್ನು ಆಲೋಚಿಸಿ ನಾವು ಧೈರ್ಯ ಉಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದದರಿಂದ ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆ ಆಗಿರಬೇಕೆಂಬುದೇ ನಮ್ಮ ಗುರಿ. ಅಂದ್ರೆ ದೇಹವೆಂಬ ಮನೆ, ಈ ಮನೆಯಲ್ಲಿ ಆತ್ಮವೆಂಬ ನಾವಿದ್ದೀವಿ. ದೇಹವೆಂಬ ಈ ಮನೆಯಲ್ಲಿ ಆತ್ಮವೆಂಬ ನಾವಿದ್ದೀವಿ. ಈ ದೇಹದಲ್ಲಿದ್ರೂ ಪರವಾಗಿಲ್ಲ, ಈ ದೇಹ ಬಿಟ್ಟು ಹೋದ್ರೂ ಪರವಾಗಿಲ್ಲ. ದೇಹದಲ್ಲಿದ್ರೂ ಪರವಾಗಿಲ್ಲ, ದೇಹವನ್ನು ಬಿಟ್ಟು ಹೋದ್ರೂ ಪರವಾಗಿಲ್ಲ. ಆಮೇಲೆ ನೋಡಿ ಪ್ರಿಯರೇ, ನಮ್ಮ ಗುರಿ ಏನಿದೆ ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗಿ ಇರಬೇಕೆಂಬುದೇ ನಮ್ಮ ಗುರಿಯಾಗಿದೆ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನಾವೆಲ್ಲರೂ ಎಲ್ಲಿ? ಯೇಸು ಕ್ರಿಸ್ತರ ನ್ಯಾಯಾಸನದ ಮುಂದೆ, ಸಿಂಹಾಸನದ ಮುಂದೆ ನಿಂತ್ಕೊಳ್ತೀವಿ. ಅಂದ್ರೆ ಈ ದೇಹದ ಮೂಲಕ ಒಳ್ಳೆ ಕಾರ್ಯಕ್ರಮ ಹೆಚ್ಚಾಗಿ ನಡೆದಿದೆಯಾ, ಕೆಟ್ಟ ಕಾರ್ಯಕ್ರಮ ಹೆಚ್ಚಾಗಿ ನಡೆದಿದೆಯಾ? ಒಳ್ಳೆದಕ್ಕಾಗಿ ನಾವು ಇದನ್ನ ಬಳಸಿದ್ದೀವಾ, ಕೆಟ್ಟದಕ್ಕಾಗಿ ಇದನ್ನ ಬಳಸಿದೀವಾ? ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು, ನಮ್ಮ ಮಾತುಗಳು ಯಾತಕ್ಕಾಗಿ ನಮ್ಮ ಜೀವನ ಬಳಸ್ಕೊಂಡಿದ್ದೀವಿ? ಪ್ರಿಯರಾದ ದೇವ್ರ ಮಕ್ಕಳಿರ, ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತ್ಕೊಳ್ಬೇಕು. ಅಂದ್ರೆ ನಾವು ಈ ದೇಹದ ಮೂಲಕ ಏನೇನ್ ಕಾರ್ಯಕ್ರಮ ನಡೆಸಿದ್ದೀವಿ ಆ ಕಾರ್ಯಕ್ರಮದ ಪ್ರಕಾರ ಪ್ರತಿಫಲವನ್ನು ಹೊಂದುತ್ತೀವಿ. ಸ್ವಾರ್ಥದಿಂದ ಕೆಲಸ ಮಾಡಿದ್ದೀವ, ನಿಸ್ವಾರ್ಥದಿಂದ ಕೆಲಸ ಮಾಡಿದ್ದೀವ, ಯಥಾರ್ಥವಾಗಿದ್ದೀವ? ನಮ್ಮ ಮಾತುಗಳು ಯಥಾರ್ಥವಾಗಿದೆಯಾ? ಏನಾದ್ರೂ ಕಪಟ ವೇಷಧಾರಣೆ ಇದೆಯಾ? ಸಭೆಯಲ್ಲಿ ಏನಾದ್ರೂ ಗೊಂದಲ ಉಂಟು ಮಾಡುವಂಥದ್ದು, ಕಿರಿಕಿರಿ ಉಂಟು ಮಾಡುವಂಥದ್ದು, ಇಲ್ಲಾಂದ್ರೆ ಏನೋ ಒಂದು ರೀತಿಯಲ್ಲಿ ತಪ್ಪು ಮಾಡುವಂಥದ್ದು ನಡೀತಾ ಇದೆಯಾ? ಸರಿಪಡಿಸ್ಕೋಬೇಕು. ವಾಕ್ಯದ ಪ್ರಕಾರ ಜೀವನ ಇದೆಯಾ?
ಇನ್ನೂ ಅಭಿವೃದ್ಧಿ ಆಗ್ಬೇಕು. ದೇಹದ ಮೂಲಕ ಒಳ್ಳೆ ಒಳ್ಳೆ ಕೆಲಸಗಳು, ದೇವ್ರು ಮೆಚ್ಚುವಂತ ಕೆಲಸಗಳು ಇದ್ದಾಗ ದೇವ್ರ ಮೂಲಕ ಸಿಗುವಂತ ಪ್ರತಿಫಲ, ಆ ತಂದೆಯಾದ ದೇವ್ರ ಮೂಲಕ ಸಿಗುವಂತ ಪ್ರತಿಫಲ, ಆ ಪ್ರತಿಫಲವನ್ನು ನಾವು ಪಡ್ಕೊಳ್ಬೇಕಾದ್ರೆ ನಿನ್ನ ಮಾತುಗಳು ಯಥಾರ್ಥವಾಗಿರ್ಬೇಕು, ನಿನ್ನ ಕ್ರಿಯೆಗಳು ಯಥಾರ್ಥವಾಗಿರ್ಬೇಕು, ನಿನ್ನ ಪ್ರಾರ್ಥನೆ ಆಗಿರ್ಬೋದು, ಏನೇ ಆಗಿರ್ಬೋದು. ಯಾಕೆಂದ್ರೆ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದಾಗ ದೇವ್ರು ಕೇಳ್ತಾರೆ, ಕಿವಿ ಕೊಟ್ಟು ಕೇಳ್ತಾರೆ. ಯಥಾರ್ಥವಾಗಿ ನಮ್ಮ ಪ್ರಾರ್ಥನೆ, ನಮ್ಮ ಮಾತು ಯಥಾರ್ಥವಾಗಿದ್ದಾಗ ದೇವ್ರು ನಮ್ಮ ಮಾತನ್ನ ಕೇಳ್ತಾರೆ. ದೇವ್ರು ನಮ್ಮನ್ನ ಕನಿಕರಿಸೋದಕ್ಕೆ ಎದುರು ನೋಡ್ತಾರೆ, ನಮ್ಮನ್ನ ಕಾಪಾಡೋದಕ್ಕೆ, ನಮ್ಮನ್ನ ಏನ್ರಿ ಒಳ್ಳೆ ಮಾರ್ಗದಲ್ಲಿ ನಡೆಸೋದಕ್ಕೆ ದೇವರು ಎದ್ದು ನೋಡ್ತಾರೆ. ನಮ್ಮಲ್ಲಿ ಯಥಾರ್ಥತೆ ಇದ್ರೆ, ಭಕ್ತಿ ಇದ್ರೆ ಖಂಡಿತವಾಗಿ ನಡೆಸ್ತಾರೆ, ಕಾಪಾಡ್ತಾರೆ. ಆದ್ರೆ ಈ ಲೋಕದಲ್ಲಿ ಶೋಧನೆಗಳು ಬರ್ಬೋದು, ಕಷ್ಟಗಳು ಬಂದಾಗ ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವು ಬಂದ್ರೇನೆ ಪ್ರತಿಫಲ ಜಾಸ್ತಿ. ಸುಖವಾಗಿ ಆನಂದವಾಗಿದ್ದೀವಿ ಅಂತಂದ್ರೆ ದೊಡ್ಡ ಪ್ರತಿಫಲ ಏನಿರಲ್ಲ. ದೇವರ ಒಂದು ಮಾರ್ಗದಲ್ಲಿ ಕಷ್ಟ, ಶೋಧನೆ, ಹಿಂಸೆಗಳು ಬರುತ್ತಲ್ವಾ, ಬಂದಾಗ ದೃಢವಾಗಿ ನೀವು ದೇವ್ರಿಗೋಸ್ಕರ ನಿಂತ್ಕೊಂಡ್ರೆ ಬಹಳ ಪ್ರತಿಫಲ ಸಿಗುತ್ತೆ. ಬಹಳ ಪ್ರತಿಫಲ ದೇವ್ರು ಕೊಡ್ತಾರೆ ಪ್ರಿಯರೇ. ಆ ದೇವ್ರ ಮೂಲಕ ನಾವು ಹೊಂದ್ಕೋಬೇಕು. ಆದ್ದರಿಂದ ಹೊಂದ್ಕೊಳ್ಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಜಾಗ್ರತೆ ಪಡಿ, ಭಕ್ತಿಯಿಂದ ಜೀವಿಸಿ. ಹೊಸ ಒಂದು ವರ್ಷದಲ್ಲಿ ನಾವು ಹೆಜ್ಜೆ ಹಾಕಿದ್ದೀವಿ, ದೇವ್ರ ಕೃಪೆ ಮೂಲಕ ಹೆಜ್ಜೆ ಹಾಕಿದ್ದೀವಿ. ಈ ವರ್ಷದಲ್ಲಿ ನಾವು ಏನೇನು ಮಾಡೋಣ, ದೇವ್ರಿಗೋಸ್ಕರ ಏನೇನು ಕೆಲಸ ಮಾಡೋಣ, ಯಥಾರ್ಥವಾಗಿ ನಾವು ಮುಗಿಸೋಣ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗ್ಲಿ. ಎಲ್ಲರೂ ತಲೆವಾಗ್ಸಿದ್ರೆ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತಹ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಮತ್ತೊಂದು ವರ್ಷವನ್ನು ನೋಡುವಂತ ಭಾಗ್ಯವನ್ನು, ದಿನಗಳನ್ನು ನೋಡುವಂತ ಭಾಗ್ಯವನ್ನು ಕೊಟ್ಟಿದ್ದೀರಾ ತಂದೆ. ಸ್ತೋತ್ರಗಳು. ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ನಿಮ್ಮ ಮಕ್ಕಳೊಟ್ಟಿಗೆ ತಂದೆಯ ದೇವರೇ ಒಂದು ಅನ್ಯೋನ್ಯತೆ ಸಹವಾಸದಲ್ಲಿ ಸೇರುವಂತೆ, ಈ ಒಂದು ಸಹವಾಸದಲ್ಲಿ ಸಮಯವನ್ನು ಕಳೆಯುವಂತೆ, ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಡೆಯುವಂತೆ ಅವಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಪ್ರತಿದಿನಾಲು ತಂದೆಯ ದೇವರೇ, ನಿಮ್ಮ ಸೇವಕರು, ನಿಮ್ಮ ಮಕ್ಕಳು ವಾಕ್ಯಗಳನ್ನು ಬಂದು ಸಾರುವಂತ ಮಕ್ಕಳಿದ್ದಾರೆ. ಎಲ್ಲಾ ಮಕ್ಕಳನ್ನ ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರ ಮಧ್ಯದಲ್ಲಿ ಜ್ಞಾನ ವಿವೇಕವನ್ನು ಕೊಟ್ಟು ನಡೆಸಿ ತಂದೆ, ಸಮಾಧಾನ ಕೊಟ್ಟು ನಡೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಾಳೆ ಮಂಗಳೂರು ಪಟ್ಟಣದಲ್ಲಿ ಒಂದು ಪ್ರಾರ್ಥನೆ ಕೂಟ ಇದೆ ತಂದೆ. ಇವತ್ತು ರಾತ್ರಿ ಪ್ರಯಾಣ ಮಾಡುವಾಗ ಜೊತೆಯಾಗಿದ್ದು ನಡೆಸಿ. ಅದೇ ರೀತಿಯಲ್ಲಿ 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು, 10 ಟೋಟಲ್ 5 ದಿನಗಳು ಸೆಮಿನಾರ್ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಅದ್ಭುತ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ, ಅನೇಕರು ಬರುವಂತೆ, ಅನೇಕರು ವಾಕ್ಯಗಳನ್ನು ಕಲಿಯುವಂತೆ, ಕಲಿತು ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ, ನಿಮ್ಮ ಸೇವೆಯಲ್ಲಿ ನಿರಂತರ ಜೀವಿಸುವಂತೆ ತಂದೆಯ ದೇವರ ಮಕ್ಕಳನ್ನು ಆಶೀರ್ವದಿಸಿ ಎಲ್ಲರನ್ನು ನಡೆಸಿ ತಂದೆ, ಬರಮಾಡಿ ತಂದೆ. ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ದಯಪಾಲಿಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾ ಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಷಯ ಗಮನಿಸ್ರಿ, 7ನೇ ತಾರೀಕು, 8ನೇ ತಾರೀಕು, 9, 10, 11 5 ದಿನಗಳು ಬೈಬಲ್ ಸೆಮಿನಾರ್ ಇದೆ. ಆದ್ದರಿಂದ ಆತ್ಮೀಯರೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಬನ್ನಿ. ಬೆಳಿಗ್ಗೆ ದೇವರ ಸಂದೇಶ ಬೆಳಿಗ್ಗೆಯಿಂದ ಸಂಜೆ ತನಕ ಇರುತ್ತೆ. ಊಟದ ವ್ಯವಸ್ಥೆ, ಟಿಫಿನ್ ವ್ಯವಸ್ಥೆ, ಇರೋದಕ್ಕೆ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ದೇವ್ರ ಕೃಪೆ ಮೂಲಕ ಅನುಕೂಲವಾಗಿದೆ. ಬರುವಾಗ ಬೆಡ್ಶೀಟ್ಗಳನ್ನ, ಅಂದ್ರೆ ಒದ್ಕೊಳ್ಳೋಕೆ ಹೊದಿಕೆಗಳನ್ನ ಮಾತ್ರ ನೀವು ತಗೊಂಡ್ ಬನ್ನಿ. ಓಕೆ, ಬಂದು ಈ 5 ದಿನಗಳು ನಮ್ಮ ಒಂದು ದೇವರ ಸಹವಾಸದಲ್ಲಿ ಕಾಲವನ್ನ ಕಳೀರಿ, ವಾಕ್ಯಗಳನ್ನ ತಿಳ್ಕೊಳ್ಳಿ. ಎಲ್ಲ ಸೇವಕರು ಒಬ್ಬೊಬ್ರು ಒಂದೊಂದು ಅದ್ಭುತವಾದಂತ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ಇಂಥ ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಆದ್ದರಿಂದ ಮತ್ತೊಂದು ಸಾರಿ ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ. ಓಕೆ, ಎಲ್ಲರನ್ನು ದೇವರು ಆಶೀರ್ವಾದ ಮಾಡ್ಲಿ. ವಂದನೆಗಳು. ಧನ್ಯವಾದಗಳು. ವಂದನೆ.